सकल कार्य विजय भव दक्षिणा मूर्ति देवन सकल कार्य विजय भव
ಸಚ್ಚೇದನ ಕೌರವಾದಿ ಮತನ ಕುಂತಿ ಸುತ ಪಾಲನು ಹೀ ತದ್ಭಾಗವತ ಪುರಾಣ ಪುಣ್ಯ ಕಥನ ಶ್ರೀ ಕೃಷ್ಣ ಲೀಲಾಮೃದು ಹರೇ ರಮಣ ಗೋವಿಂದ ನಾರಾಯಣ ಹರೇ ರಮಣ ಗೋವಿಂದ ನಾರಾಯಣ ಕೇಶವ ಮಾಧವ ಕೃಷ್ಣ ಮುಕುಂದ ಮುರಾರಿ ರಂಗಯ್ಯ ಮುರಾರಿ ಕೃಷ್ಣಯ್ಯ ಮುರಾರಿ ರಂಗಯ್ಯ ಮುರಾರಿ ಕೃಷ್ಣಯ್ಯ ಮುರಾರಿ ಗೋವಿಂದ ಮುರಾರಿ ಹರೇ ರಮಣ ಗೋವಿಂದ ನಾರಾಯಣ ಹರೇ ಕೇಶವ ಮಾಧವ ಕೃಷ್ಣ ಮುಕುಂದ ಮುರಾರಿ ರಂಗಯ್ಯ ಮುರಾರಿ ಕೃಷ್ಣಯ್ಯ ಮುರಾರಿ ರಂಗಯ್ಯ ಮುರಾರಿ ಕೃಷ್ಣಯ್ಯ ಮುರಾರಿ ಗೋವಿಂದ ಮುರಾರಿ ಹೇ ಗೋಪಾಲಕ ಹೇ ಕೃಪಾ ಜಲನಿಧಿ ಹೇ ಸಿಂಧು ಕನ್ಯಾಪತ್ಯ ಹೇ ರಾಮಾನುಜ ಹೇ ಜಗತ್ರಯ ಗುರು ಹೇ ಪುಂಡರೀಕಾಕ್ಷಮ ಹೇ ಪುಂಡರೀಕಾಕ್ಷಮ ಓ ಓ ಹರಿ ನಾರಾಯಣ ಗೋವಿಂದ ಹರಿ ನಾರಾಯಣ ಗೋವಿಂದ ಅಚ್ಯುತಾನಂದ ಗೋವಿಂದ ಆಪತ್ ಬಾಂಧವ ಗೋವಿಂದ ಅನಾಥ ರಕ್ಷಕ ಗೋವಿಂದ ವಾಮನವತಾರ ಗೋವಿಂದ ವಾಮನವತಾರ ಗೋವಿಂದ ಕಾಳಿಕ ಮರ್ದನ ಗೋವಿಂದ
ಹವ್ಯೋಡು ಸ್ವಂತ ನಿವಾರಣೈಕ ತರಣೆ ವಿಘ್ನಾಡವಿ ಹವ್ಯೋಡು ವಿಘ್ನೋ ವ್ಯಾಳಕುಲು ಪ್ರಮತ್ತ ಗರುಡು ವಿಘ್ನಯ ಫಲ್ಟಾನನು ವಿಘ್ನೋ ತುಂಗಗಿರಿ ಪ್ರಭೇದನ ಭುವಿ ವಿಘ್ನಾಬ್ಧಿ ಕುಂಭೋದ್ರವು ವಿಘ್ನೋ ಗೌಗ ಕನ ಪ್ರಚಂಡ ಪವನೋ ಶ್ರೀ ವಿಘ್ನೇಶ್ವರ ಪಾದುಮಾ ದೇವ
ಗಜಾನನದ ನೀರು 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 ಜನರಲು ಗಜಮುಖನ ನೀರು ಜನರೆಲ್ಲ ಗಜಮುಖನು ಗಜಮುಖ ನಾನಿನ್ನ प्रदायक पुस्तक सिद्धि विनायक पाद नमस्ते दीवो दीवर दीव दीवानुल्लावो देवर ओ देव देवर देवानुल्लावो देव देवर देव देवानुल्लावो देव देवन देवनल्लवो देवन ओ देव देवर देवन ओ देव देवर देवनल्लवो
ಶಂಭು ವರದ ಗಣೇಶ ಗಣಪತಿ ಮೂಷಿಕ ವಾಹನ ರೇ ಅಜನ ಜಾನಿಧಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರ ರಿಂಗಿರಗಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರ ರಿಂಗಿರಗಿ ನಾದಿಯುಳುವರ ವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ನಾದಿಯುಳುವರ ವ್ಯಾಸ ಮುನಿಪದ ದ್ವಂದ್ವ ಕಾನತನಾಯ ಕವಿಗಳ ಸಂದಣಿ ಬಲ ಬಂದು ಪೇಳುಗಳೆ ಪಾಪಣ್ಣ ವಿಜಯ ಗುಣ ಸುಂದರಿ ಎಬ್ಬಿ ಕಥಾಮೃದು ಓ
ಮಾಡೋ ಹೇ ಅಂಬುಸುತ ಲೇಸ ಮಾಡೋ ಹೇ ಅಂಬುಸುತ ಲೇಸ ಮಾಡೋ ಹೇ शरणु पाये पाहि मां पाहि शरणु पाहि पाहि मां पाहि सद्गुण सिलुदिद्द
ಆತ್ಮೀಯ ಕಲಾಭಿಮಾನಿಗಳ ವಿಜ್ಞಾಪನೆ. ಈ ದಿನ ನಮ್ಮ ಈ ಸೇವೆ ಆಟವನ್ನು ಶ್ರದ್ಧಾ ಭಕ್ತಿ ನಿಷ್ಠೆ ಸಡಗರ ಸಂಭ್ರಮ ಹಮ್ಮಿಕೊಂಡವರು ಶ್ರೀಕಾಂತ ಹಾಗೂ ಶಕುಂತಳಿ ಅಡಿಯಾಳ್ ಮತ್ತು ಮಕ್ಕಳು ಹಾಗೂ ಮನೆಯವರು ಕುಟುಂಬಸ್ಥರು. ಇವರು ಮಾಡಿರುವಂತಹ ಸೇವೆಯಲ್ಲಿ ನಮ್ಮೆಲ್ಲವರ ಆರಾಧ್ಯತೆ ಆಗಿರುವಂತಹ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಹಾಗೂ ಮಹಾನದಿ ಸ್ವಾಮಿ ಸಂತೃಪ್ತರಾಗಿ ತಾವು ಮಾಡುವಂತಹ ಪ್ರತಿಯೊಂದು ಕಾರ್ಯ ಸಹ ಕೀರ್ತಿ ಯಶಸ್ಸು ಸಂಪತ್ತನ್ನು ಶ್ರೀದೇವರು ತಮಗೆ ಸದಾ ಒದಗಿಸಿಕೊಡಲಿ ಹಾಗೂ ತಮ್ಮ ಇಷ್ಟಾರ್ಥ ಎಲ್ಲವನ್ನು ಮಾತೆ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಈಡೇರಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ಕೆ ತಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿರುವಂಥ ತಮ್ಮ ಎಲ್ಲ ಬಂಧು ಮಿತ್ರರಿಗೂ ಸಹ ಆರಾಧ್ಯ ಮಾತೆ ಸದಾ ಸನ್ಮಂಗಲವನ್ನು ಕಳಿಸಲಿ ಅಂತ ದೇವರಲ್ಲಿ ಬೇಡಿಕೊಳ್ತಾ ಇದ್ದೇವೆ. ನಾವು ಇಲ್ಲಿಗೆ ಬಂದಾಕ್ಷಣ ನಮಗೆ ಉತ್ತಮ ರೀತಿಯ ಊಟ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರುವಂಥ ಸೇವಾಕರ್ತರಿಗೆ ಮಂಡಳಿ ಪರವಾಗಿರುವಂತಹ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ತಾಯಿಗೆ ಅತಿ ಪ್ರೀತ್ಯರ್ಥವಾಗಿರುವಂತಹ ಸೇವೆ ಬೆಳಕಿನ ಸೇವೆ. ಇಂತಹ ಬೆಳಕಿನ ಸೇವೆಯನ್ನು ತಾವು ಯಾವ ಆಸೆ ಇಟ್ಟು ಹಮ್ಮಿಕೊಂಡಿದ್ದೀರೋ ನಿಮ್ಮ ಎಲ್ಲ ಆಸೆಯನ್ನು ಸಹ ತಾಯಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಈಡೇರಿಸಲಿ. ಇನ್ನೂ ಇದಕ್ಕಿಂತ ಹೆಚ್ಚಿನ ಸೇವೆ ಕೊಡುವಂಥ ಆ ಯೋಗ ಭಾಗ್ಯ ಸಿರಿ ಸಂಪತ್ತನ್ನು ದೇವರು ತಮಗೆ ಸದಾ ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ತಾಯಿಗೆ ಇಷ್ಟವಾಗಿರುವಂತಹ ಬೆಳಕಿನ ಸೇವೆಯೊಂದಿಗೆ ತಾಯಿ ಸಾನ್ನಿಧ್ಯಕ್ಕೆ ಸೀರೆಯನ್ನು ಸಹ ಸಮರ್ಪಿಸಿದ್ದಾರೆ ಶ್ರೀ ಸ್ವಾಗತ್ ಯಡಿಯಾಳ್ ಹಾಗೂ ಸ್ವಾತಿ ಭಟ್, ಶ್ರೀ ಬಾಲಕೃಷ್ಣ ಅದಮಾರು ಹಾಗೂ ಪುಷ್ಪಲತಾ. ಇವರು ಕೊಟ್ಟಿರುವಂತಹ ಸೀರೆಯನ್ನು ನಾವು ಈವಾಗಲೇ ದೇವಿಗೆ ಸಮರ್ಪಿಸಿದ್ದೇವೆ. ಇನ್ನೂ ಇದಕ್ಕಿಂತ ಹೆಚ್ಚಿನ ಸೇವೆ ಕೊಡುವಂಥ ಆ ಯೋಗ ಭಾಗ್ಯ ಸಿರಿ ಸಂಪತ್ತನ್ನು ದೇವರು ತಮಗೆ ಸದಾ ನೀಡಲಿ ಹಾಗೂ ತಮ್ಮ ಇಷ್ಟಾರ್ಥ ಎಲ್ಲವನ್ನು ಮಾತೆ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಈಡೇರಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಭಕ್ತರ ಇಷ್ಟಾರ್ಥ ಈಡೇರಿಸುವಂಥ ತಾಯಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ತಮ್ಮ ಯಾವುದೇ ಕಷ್ಟ ಇರ್ಬೋದು ಅಂತಹ ಕಷ್ಟವನ್ನು ತೋಡಿಕೊಂಡಾಗ ಅಂತಹ ಕಷ್ಟಗಳು ದೂರವಾಗಿರುವಂತಹ ನಿದರ್ಶನಗಳು ನಮ್ಮ ಕಣ್ಮುಂದೆ ಸಹಸ್ರಾಳಿವೆ. ಕ್ಷೇತ್ರಕ್ಕೆ ಆಗಮಿಸ್ತಿದ್ದವರು ಕ್ಷೇತ್ರಕ್ಕೆ ಆಗಮಿಸಿ ಶ್ರೀದೇವರ ಪೂರ್ಣಾನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕ್ಷೇತ್ರದಿಂದ ಹೊರಟಿರುವಂತಹ ನಮ್ಮ ಮೇಳದ ಈ ವರ್ಷದ ಎಲ್ಲ ಆಟಗಳು ಈಗಲೇ ಪೂರ್ಣಗೊಂಡು ಮುಂದಿನ ವರ್ಷದ ಬಹುತೇಕ ಆಟಗಳು ಈಗಾಗಲೇ ಪೂರ್ಣಗೊಳ್ಳುತ್ತಾ ಇದೆ. ಮುಂದಿನ ವರ್ಷದ ಕೆಲವು ಆಟ ಮಾತ್ರ ಬಾಕಿ ಇರುವ ಕಾರಣ ಆಟ ಬೇಕಿದ್ದವರು ನಮ್ಮ ದೇವಸ್ಥಾನದಲ್ಲಿ ಅಥವಾ ನಮ್ಮ ಮೇಳದ ಮ್ಯಾನೇಜರನ್ನು ಸಂಪರ್ಕಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಏಪ್ರಿಲ್ 8ನೇ ತಾರೀಕಿಂದು ಕ್ಷೇತ್ರದಲ್ಲಿ ಮನ್ಮಹಾ ರಥೋತ್ಸವ. ಆ ದಿನ ಕಾರ್ಯಕ್ಕೆ ಭಕ್ತಾದಿಗಳಂತ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀದೇವರ ಪೂರ್ಣಾನುಗ್ರಹಕ್ಕೆ ಪಾತ್ರ ಆಗಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪ್ರೇಕ್ಷಕರಾಗಿ ಆಗಮಿಸಿರುವ ತಾವೆಲ್ಲರೂ ಸಹ ನಾವು ನೋಡುವಂಥ ಪಾಪಣ್ಣ ವಿಜಯ ಗುಣಸುಂದರಿ ಇದನ್ನು ಸಂಪೂರ್ಣವಾಗಿ ನೋಡಿ ನಮ್ಮನ್ನು ಹಾಗೂ ಸೇವಾಕರ್ತ ಪ್ರೋತ್ಸಾಹಿಸುವುದರೊಂದಿಗೆ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ನನ್ನೇ ಮಾತ್ರ ಮುಗಿಸ್ತೇನೆ. ಯಕ್ಷಗಾನಂ ಗೆಲುವು. ನೀನೇ ರಕ್ಷಿಸು. ರಜನಿ ಎನ್ನುವಂತ ಹೆಣ್ಣು ರಮಣೀಯವಾಗಿ ಹುಟ್ಟಿರುವಂತ ಕಪ್ಪು ವಸನವನ್ನ ಕಿರಣಗಳೆನ್ನುವಂತ ಕರಗಳಿಂದ ಸಡಿಲಿಸಿ ಲೋಕಯಾತ್ರೆಯನ್ನ ಗೈಯುವಂತ ಭಗವಾನ್ ಸೂರ್ಯನಾರಾಯಣನಿಗೆ ಪ್ರಣಾಮಗಳು. ಸಂಪತ್ಭರಿತವಾದಂತ ನಾಡು, ಸೌಭಾಗ್ಯದ ನೆಲಬೀಡೆಂದು ಅಖಂಡ ಆರ್ಯಾವರ್ತದಲ್ಲಿ ಪ್ರಖ್ಯಾತ ಹೊಂದಿದ ನಾಡುಗಳಲ್ಲಿ ನಮ್ಮದ್ದಾದ ಒಂದು ಮಗದ ದೇಶವೂ ಹೌದು. ಈ ಹಿಂದೆ ಬಾಳಿದವರು ಅನೇಕರಿದ್ದಾರೆ. ಅದರಲ್ಲಿ ಬಹಳಷ್ಟು ಪ್ರಭಾವಶಾಲಿಯಾಗಿ ಆಡಳಿತವನ್ನ ಕೊಡುವುದರ ಮುಖೇನ ಒಂದು ರೀತಿಯ ಆರ್ಯಾವರ್ತವೇ ಬೆಚ್ಚಿ ಬೀಳುವ ಹಾಗೆ ಅಧಿಕಾರವನ್ನ ಪ್ರತಿಷ್ಠಾಪನೆ ಮಾಡಿದ ಮಾಘದ ಎನ್ನುವಾತ ಆಳಿ ತಾನು ಎಷ್ಟು ಏನು ಎನ್ನುವುದು ಗಿರಿವ್ರಜ ಪಟ್ಟಣದಲ್ಲಿ ತೋರಿಸಿದ ನಾಡಿದಾಗಿದೆ.
ಹೆಚ್ಚೇನು ಸದಾಕಾಲ ಹರನ ಅನುಗ್ರಹಕ್ಕೆ ಪಾತ್ರವಾದದ್ದು. ಮಾಘದನ ತಂದೆಯಾದಂತ ಬೃಹದ್ರಥನಿಂದ ಹರ ಅನುಗ್ರಹದಿಂದ ಪಡೆದ ಬೇರಿ ಎನ್ನುವುದು ಬಳುವಳಿಯಾಗಿಯೇ ಮಗಧ ದೇಶದಲ್ಲಿದ್ದದ್ದು. ಹಾಗಾಗಿ ವೈರಿಗಳು ಅಭಿಯೋಗ ಮಾಡುವ ಕಾಲಕ್ಕೆ ಬೇರಿಯನ್ನ ಬಾರಿಸಿದ ಮರುಕ್ಷಣದಲ್ಲಿ ಮಗಧ ದೇಶದ ಮೇಲೆ ಕಣ್ಣಿಟ್ಟ ದುಷ್ಟರು ದಿಕ್ಕೆಟ್ಟು ದಂಗು ಬಡಿದು ದಮನಿ ಒಡೆದು ದಿಕ್ಕಾಪಾಲಾಗಿ ಓಡುತ್ತಿದ್ದರಂತೆ. ಅಂದು ಹೇಗೆ ಭಯವನ್ನ ಹುಟ್ಟಿಸಿಕೊಂಡು ಈ ಬದುಕನ್ನ ಕಟ್ಟಿಕೊಂಡಿದ್ದಾರೋ ಅದೇ ರೀತಿ ಉಗ್ರಸೇನ ಭೂಪತಿಯು ಸಿಂಹವಿಷ್ಟರದಲ್ಲಿ ವಿರಾಜಮಾನವಾಗಿ ವಿಜೃಂಭಿಸಿದ ಕಾಲಕ್ಕೆ ಅರಿಗಳ್ಯಾರು ಇತ್ತ ದೃಷ್ಟಿಯನ್ನ ಇಟ್ಟವರಲ್ಲ. ಅರಿಗಳೆಲ್ಲರೂ ತನಗೆ ಆಳಾಗಿ ಬದುಕುತ್ತೇವೆ ಎನ್ನುವ ಹಾಗೆ ವರುಷಕ್ಕೆ ಬೇಕಾದ ಕಪ್ಪವನ್ನ ಕೊಟ್ಟವರು ಅನೇಕರಿದ್ದಾರೆ. ಆಳ್ವಿಕೆಯಲ್ಲಿ ಯಾವುದೇ ರೀತಿಯಾದಂತಹ ಚ್ಯುತಿ ಬಂದದ್ದಿಲ್ಲ. ಪ್ರಜೆಗಳೆಲ್ಲರೂ ನೆಮ್ಮದಿಯ ಬದುಕನ್ನು ಸಾಗಿಸುತ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಚಾತುರ್ವರ್ಣದವರು ಮಾಡಬೇಕಾದ ಕಾರ್ಯದಲ್ಲಿ ಎಲ್ಲಿಯೂ ತಪ್ಪಿಲ್ಲದೆ ಇದ್ದ ಹಾಗೆ, ಎಳ್ಳಿನಿತ್ತು ಲೋಪಬಾರದೆ ಇದ್ದ ಹಾಗೆ ಸರ್ವ ಕಾರ್ಯವನ್ನ ಪಾಲನೆ ಮಾಡುತ್ತಾ ಬಂದವರಿದ್ದಾರೆ. ಸಂತೃಪ್ತರಾದಂತ ದೇವಾನುದೇವತೆಗಳು ಇಳಗೆ ಬೇಕಾದ ಮಳೆ, ಮಳೆಯಿಂದ ಬೆಳೆ, ಬೆಳೆಯಿಂದ ಜನ ಜೀವನ ಸಮೃದ್ಧಿಯಾಗುವ ಹಾಗೆ ರಕ್ಷಾ ಕವಚವನ್ನ ದೇವತೆಗಳು ಕೊಟ್ಟವರಿದ್ದಾರೆ. ನೆಮ್ಮದಿಯ ಬದುಕು ರಾಜಕೀಯದಲ್ಲಿ ಕಂಡುಕೊಂಡವ ಈ ಉಗ್ರಸೇನ ಭೂಪತಿ ಕೇವಲ ರಾಜಕೀಯದ ಕುರಿತು ಯೋಚನೆ ಮಾಡುವುದಲ್ಲ, ಸಾಂಸಾರಿಕವಾದಂತಹ ವಿಚಾರದಲ್ಲಿ ನಾವು ವಿಮರ್ಶೆ ಮಾಡ ಹೊರಟರೆ ನನ್ನ ಜೀವನದ ಯಶೋಗಾಥೆಯನ್ನು ಹೇಳುವುದಾದ್ರೆ ಮೊನ್ನೆಯಷ್ಟೇ ಒಂದು ಕೆಲಸ ಮುಗಿಸಿದ್ದೇವೆ. 60ರ ಶಾಂತಿ ಕಾರ್ಯಕ್ರಮವನ್ನು ಮುಗಿಸಿದವನು ನಾನು. ಈಗಲೂ ನೆಮ್ಮದಿಯ ಬದುಕೆನ್ನುವುದು ನನಗುಂಟು. ಅಕ್ಕಪಕ್ಕದಲ್ಲಿ ಇರಬೇಕಾದ ಆಳುಗಳೆಲ್ಲರೂ ಸರಿಯಾದ ಸಮಯಕ್ಕೆ ತನಗೆ ಬೇಕಾದನ್ನು ಒದಗಿಸಿಕೊಡುವವರಿದ್ದಾರೆ. ಮಂತ್ರಿ ಮಾಂಡಲಿಕರ ಸಲಹೆ ಸೂಚನೆಯಿಂದ ಬರುವ ಕಷ್ಟವನ್ನ ಸುಲಲಿತವಾಗಿ ಪರಿಹಾರ ಮಾಡಿಕೊಂಡವನಿದ್ದೇನೆ. ಯೋಧರೆಲ್ಲರೂ ಅರಿಗಳು ಬಾರದೇ ಇದ್ದ ಹಾಗೆ ತನ್ನ ತೋಳಿನಲ್ಲಿ ನಿಕ್ಷೇಪವಾದ ಬಲವನ್ನು ವಿನಿಯೋಗ ಮಾಡಿ ಮಗಧ ದೇಶವನ್ನ ರಕ್ಷಣೆ ಮಾಡುತ್ತಾ ಇದ್ದಾರೆ. ಇನ್ನೇನು ಬೇಕು? ಉಗ್ರಸೇನನ ಆಡಳಿತದಲ್ಲಿ ಇನ್ನೇನು ಬೇಕು? ಉಗ್ರಸೇನನ ಜೀವನಕ್ಕಿನ್ನೇನು ಬೇಕು? ಬದುಕು ಬಂಗಾರವಾಗಿದೆ. ಸಾಂಸಾರಿಕ ವಿಚಾರದಲ್ಲಿ ಇನ್ನೂ ಯೋಚನೆ ಮಾಡುವುದಾದ್ರೆ, ಪಟ್ಟ ಏರುವ ಮೊದಲು ಶಿಷ್ಟಾಚಾರದಂತೆ ಪಟ್ಟ ಮಹಿಷಿಯಾಗುವ ಅರ್ಹತೆ ಇದ್ದಂತ ಹೆಣ್ಣೋರ್ವನ ಮದುವೆಯಾದೆ. ನನ್ನ ಹಾಗೂ ಅವಳ ದಾಂಪತ್ಯ ಜೀವನದ ಪ್ರತೀಕವಾಗಿ 3 ಹೆಣ್ಣು ಮಕ್ಕಳನ್ನ ಪಡೆದವನಿದ್ದೇನೆ. ಹೇಮ ಸುಂದರಿ, ರೂಪ ಸುಂದರಿ, ಗುಣ ಸುಂದರಿ ಎನ್ನುವ ಶುಭ ನಾಮಧೇಯವನ್ನು ಇರಿಸಿದೆ. ಏನು ಮಾಡೋಣ ಹೇಳಿ? 3 ಮುದ್ದಾದ ಮಕ್ಕಳನ್ನ ಮಡಿಲಿಗೆ ಹಾಕಿದ ನನ್ನ ಮಡದಿ ಇಹಲೋಕದ ಯಾತ್ರೆಯನ್ನ ಪೂರೈಸಿದಳು. ಕಾಳ ನೇತ್ರನ ಕರಳ ಮುಡಿಗೆ ಹೂವಾಗಿ ಸೇರಿಕೊಂಡಳು. ಅದೊಂದು ದುಃಖ ಯಾವತ್ತೂ ಕಾಡುತ್ತಾ ಉಂಟು. ಆದರೆ ಆ ದುಃಖ ಎನ್ನುವುದು ಯಾವ ಕಾರಣಕ್ಕೂ ತಾಯಿಯನ್ನ ಕಳೆದುಕೊಂಡಂತ ಅನಾಥ ಪ್ರಜ್ಞೆ ತನ್ನ ಮಕ್ಕಳಿಗೆ ಬಾಧಿಸಬಾರದೆನ್ನುವ ಕಾರಣಕ್ಕಾಗಿ ಬುದ್ಧಿ ಬಳಿತ ತಕ್ಷಣವೇ ಯೋಗ್ಯವಾದಂತ ಗುರುಕುಲಕ್ಕೆ ಸೇರಿಸಿದವನಿದ್ದೇನೆ. 5 ವರ್ಷ ತುಂಬಿದ ಬಳಿಕ ಗುರುಕುಲವನ್ನ ಸೇರಿಸಿದೆ. 12 ವರ್ಷ ಸಂಪೂರ್ಣ ವಿದ್ಯಾಭ್ಯಾಸವನ್ನ ಪೂರೈಸಿ ಮೊನ್ನೆ 60ರ ಶಾಂತಿ ಕಾರ್ಯಕ್ರಮದಂದೇ ಗುರುಮಠವನ್ನ ಬಿಟ್ಟು ಅರಮನೆಗೆ ಬಂದವರಿದ್ದಾರೆ. ಇಲ್ಲಿಯ ತನಕ ಅದರ ಗಡಿಬಿಡಿಯಲ್ಲಿ ಯಾವ ಯೋಚನೆಯೂ ಮಾಡುವುದಕ್ಕಾಗಲಿಲ್ಲ. ಎಷ್ಟು ಸಮಯ ಅಂತ ಇಟ್ಟುಕೊಳ್ಳುವುದು ನಾನು. ಮುದ್ದು ಮಕ್ಕಳನ್ನು ಇನ್ನೊಬ್ಬರ ಮನೆಯನ್ನ ಬೆಳಗುವುದಕ್ಕಾಗಿ ಸೊಸೆಯಾಗಿ ಕಳುಹಬೇಕಾದದ್ದು ತಂದೆಯಾಗಿ ನನ್ನ ಆದ್ಯ ಕರ್ತವ್ಯ. ಯಾವುದಕ್ಕೂ ನನ್ನಂತರಂಗವನ್ನು ಅರಿತು ವ್ಯವಹರಿಸುವ ನನ್ನ ಮಕ್ಕಳ ಅಂತರಂಗ ಏನು ಎನ್ನುವುದನ್ನು ತಿಳಿಯುವುದಕ್ಕಿದು ಸರಿಯಾದ ಸಮಯ. ಹಾಗಾಗಿ 3 ಹೆಣ್ಣು ಮಕ್ಕಳನ್ನ ಸಭೆಗೆ ಬರಲಿಕ್ಕೆ ಆಡುತ್ತಾಡುತ್ತಾ ಬಂದರು ಬಾಲೆಯ ರಾಗ, ಆಡುತ್ತಾಡುತ್ತಾ ಬಂದರು ಬಾಲೆಯ ರಾಗ, ಆಡುತ್ತಾಡುತ್ತಾ ಬಂದರು. ಕರೆಸಿದೆ ತಗೆ ತಾತ ಲೋಕ ವಿಖ್ಯಾತ, ಕರೆಸಿದೆ ತಗೆ ತಾತ ಲೋಕ ವಿಖ್ಯಾತ, ಕರೆಸಿದೆ ತಗೆ ತಾತ ಲೋಕ ವಿಖ್ಯಾತ. ಅರಿಯೋದ ದೇವು ನಾವು ತಿಳು ಹಿರಿ ಮಾತಾ, ಅರಿಯಾದ ದೇವು ನಾವು ತಿಳು ಹಿರಿ ಮಾತಾ.
ಹೊರೆದಂತೆ ಗೈವೆಯು ನೀ ತಿಳು ಇಲ್ದು ಹೊರೆದಂತೆ ಗೈವೆಯು ನೀ ತಿಳು ಇಲ್ದು ಜನಗಾರು ತರಡೆಯರಿಲ್ದೇನು ಕಾರ್ಯಗಳಿವುದೇ ಹೊರದಂತೆ ಗೈವೆವು ನೀ ತೀಳು ಇರುವುದು ಹೊರದಂತೆ ಗೈವೆವು ನೀ ತೀಳು ಇರುವುದು ಜನಕಾರು ಅಪ್ಪ ಒಳ್ಳೆಯದಾಗಿ ಹೊಂದಿಸಿಕೊಂಡಿಯಪ್ಪ. ಎದ್ದೇಳು. ನಾನು ಹೊಂದಿಸಿಕೊಂಡೆ ಅಪ್ಪ. ನೀನು ಎದ್ದೇಳು. ಹೇಳು ಮತ್ತೆ. ಅಪ್ಪಯ್ಯ ಹಾ. ಅವಳು ಬಾಯಲ್ಲಿ ಹೇಳಲೇ ಇಲ್ಲ. ಅವಳು ಹೇಳಬೇಕಾದ ಅಗತ್ಯವೇ ಇಲ್ಲ. ಅವಳು ಕೈಯಿಂದ ತಾನು ಅಭಿನಯ ಮಾಡಿ ತೋರಿಸಿದ್ರು ಅಂತರಂಗ ಅಷ್ಟು ಶುಚಿಯಾಗುಂಟೆ. ಬಾಯಿಂದ ನಮಸ್ಕಾರ ಮಾಡುವುದಲ್ಲ ಅಪ್ಪ, ಮನಸ್ಪೂರ್ವಕ ಕರೆ ಜೋಡಿಸಿದ್ರೆ ಸಾಕಾಗುದಿಲ್ವಾ? ಪಾಪ ಗೊತ್ತಿಲ್ಲ. ಹೌದಾ? ಅದು ಹೋಗ್ಲಿ. ಹಾಗಿದ್ರೆ ಹೇಳುವುದಿಲ್ಲ ಅವಳು. ಹಾಗಿದ್ರೆ ನಾವು ರೂಪಕದಲ್ಲೇ ಮಾಡ್ತೀವಿ. ಯಾವುದು ಅದೇ ದೃಶ್ಯ. ನಿನಗೆ ರೂಪಕತ್ರಿ ಉಡೆ ಎರಡು ಸಿಗಬಾರದು. ಯಾಕೆ ಬಾಮಿನಿ ಅದು? ಯಾವ್ದು ಬೇಕಿದ್ರು ತೊಂದರೆ ಇಲ್ಲ. ಬಾಮಿನಿ. ರೂಪಕದಲ್ಲಿ ತೋರಿಸ್ತಾ ಇದ್ದೀರಿ. ಹೌದು. ಆ? ಅಪ್ಪ, ಓ ಯಾವ ಜನ್ಮದಲ್ಲಿ ನಾವು ಪುಣ್ಯ ಮಾಡಿದ್ದೇವೋ ಏನು ನಿಮಗೆ ಮಕ್ಕಳಾಗಿ ಹುಟ್ಟುವುದಕ್ಕೆ? ಅದು ಹಾಗಲ್ಲ. ಅದು ಮಕ್ಕಳು ಹುಟ್ಟುವುದು ಅಪ್ಪ ಅಮ್ಮ ಮಾಡಿದ ಪುಣ್ಯ ಫಲದಿಂದ. ಹೌದು. ಆ, ಅಲ್ಲದಿದ್ರೆ ಯೋಚನೆ ಮಾಡಿಯಪ್ಪ. ಹೇಳು. ಹೆಣ್ಣೊಂದು ಹುಟ್ಟಿದ್ರೆ ಸಾಕು, ಹ್ಮ್. ಆ ಮನೆಯ ದೀಪ ಸಣ್ಣಕ್ಕಿಡುವುದು. ಹ್ಮ್. ಅಲ್ಲ, ತಂದೆಯ ಹೊಟ್ಟೆಯಲ್ಲಿ ಹುಣ್ಣು ಹುಟ್ಟಿದಷ್ಟು ನೋವಂತೆ. ಹ್ಮ್. ಹುಟ್ಟಿತಲ್ಲ ಒಂದು ಹೆಣ್ಣು, ಹ. ಮಾಡಿಸಬೇಕೆಲ್ಲ ಮದುವೆ ಹ. ಎನ್ನುವ ಇತ್ಯಾದಿ ಯೋಚನೆಗಳು ತಂದೆಯನ್ನು ಕಾಡುತ್ತವೆ ಅಂತೆಯಪ್ಪ. ಕೆಲವರಿಗೆ ಉಂಟಂತೆ. ನಿಮಗೆ ಹಾಗಲ್ಲ. ಆ. ಹುಟ್ಟಿದ ಮಕ್ಕಳು 3 ಜನ ಹೆಣ್ಣಾದರೂ ಆ, ಕೀಳರ ಮೇರಿಸಿದವರು ನೀವಲ್ಲ. ಹ್ಮ್. ಹೆಣ್ಣಾದರೂ ಗಂಡಿನೋಪಾದಿಯಲ್ಲಿ ಸಾಕಿ ಸಲಹಿದವರು. 3 ಹೆಣ್ಣಾದರೂ ಮುಕ್ಕಣ್ಣನ 3 ಕಣ್ಣಿದ್ದಾಗೆ ನನಗೆ. ನಿಜವಾಗಿ ಹೌದು. ಹಾ. ಆಗಾಗ ಗಂಡುಡಿಗೆ ಧರಿಸಿ ಹಾ. ಗಂಡಿನ ಅಂದವನ್ನು ನಮ್ಮಲ್ಲಿ ಕಂಡುಕೊಳ್ಳುತ್ತಾ ಇದ್ದವರು. ಆ, ಮಾತೆಯನ್ನು ಬಾಲ್ಯದಲ್ಲಿ ನಾವು ಕಳೆದುಕೊಂಡವರಪ್ಪ. ಹ್ಮ್. ಆ ನೋವು ಮಕ್ಕಳಿಗೆ ತಗಲಬಾರದು ಎಂದು ಹಾ. ಅತ್ಯಂತ ಪ್ರೀತಿಯಿಂದ ಸಾಕಿ ಬೆಳೆಸಿದವರು. ಹೌದು. ನಿಮ್ಮ ವಾತ್ಸಲ್ಯದ ಕೂಸುಗಳು ನಾವಾಗಿದ್ದೇವೆ. ಮಕ್ಕಳಿಗೆ ತಂದೆ ಬಾಲ್ಯದೊಳಕ್ಕರೆ ವಿದ್ಯೆ ಕಲಿಸದೇ ಇದ್ದಳು ಕೊಂದ ಹಾಗೆ. ಹಾ. ವಿದ್ಯೆ ಕಲಿಸದ ತಂದೆ, ಹ್ಮ್. ಬುದ್ಧಿ ಹೇಳದ ಗುರು, ಹ್ಮ್. ಬಿತ್ತಿರಲು ನೋಡದ ತಾಯಿ ಮಾನವನಿಗೆ ಶುದ್ಧ ವೈರಿಗಳಂತೆ. ಹೌದು. ಇದನ್ನು ತಿಳಿದಂತಹ ನೀವು ಹಾ. ಯೋಗ್ಯ ಗುರುವಿನಿಂದ ನಮಗೆಷ್ಟು ವಿದ್ಯೆ ಬೇಕು ಹ್ಮ್. ಅಷ್ಟನ್ನು ಬೋಧಿಸಿದವರು ತಾವಿದ್ದೀರಾ. ಹಾ. ವಿದ್ಯೆಯನ್ನು ಕಲಿತು ಬುದ್ಧಿವಂತರಾಗಿ ಅರಮನೆಯನ್ನು ಸೇರಿದೆವೆ. ಹಾ. ಈಗಷ್ಟೇ ನಿಮ್ಮ 60ರ ಸಂಭ್ರಮವನ್ನು ಮುಗಿಸಿ ಒಳ ಹೋದವರು. ಹಾ. ಮತ್ತೆ ಸಭೆಗೆ ಮಕ್ಕಳು ಬರಲಿ ಎನ್ನುವ ಕರೆಯಾಯಿತು. ಹಾ. ಆಶ್ಚರ್ಯವಾಯ್ತಪ್ಪ. ಆಶ್ಚರ್ಯ. ಯಾಕಿದ್ದಿರಬಹುದು ಅಂತ. ಕರೆಸಿದ ಕಾರಣ ಬೇರೆ ಏನೂ ಅಲ್ಲ. ಹಾ. 2 ರೀತಿಯಾದಂತ ಬಯಕೆಗಳುಂಟು. ಗುರುಮಟ್ಟದ ಜೀವನ ಹೇಗಾಯಿತು, ಹಾ. ಗುರುಕುಲದಲ್ಲಿ ತಾವು ಹೇಗೆ ವಿದ್ಯೆಯನ್ನು ಅಭ್ಯಾಸ ಮಾಡಿದ್ದೀರಿ, ಹಾ. ಗುರುವಿನಿಂದ ಸಕಲ ವಿದ್ಯಾ ಪಾರಂಗತರಾದೀರಾ, ಹ್ಮ್. ಅಲ್ಲ ನಿಮ್ಮ ಬದುಕಿಗೆ ಎಷ್ಟು ಬೇಕಷ್ಟು ಮಾತ್ರ ಕಲಿತೀರಾ, ಹ್ಮ್. ಅದೆಲ್ಲ ಒಬ್ಬೊಬ್ಬರು ಒಂದೊಂದನ್ನು ಆಯ್ಕೆ ಮಾಡಿಕೊಂಡೆ ಅಭ್ಯಾಸ ಮಾಡಿದ್ರ, ಹೌದು. ಇದನ್ನ ತಿಳಿಯುವ ಕುತೂಹಲ ಒಂದುಂಟು. ಸರಿಯ ಹಾ. ಅಪ್ಪ, ಓ. ನಾನು ಎಣಿಸಿದ್ದು ಹೇಗೆ ಹೇಗೆ? ನಿಮ್ಮ ಮನಸ್ಸಿಗೆಲ್ಲಾದ್ರೂ ಬೇಸರವಾದರೆ ಹ್ಮ್. ನಿಮ್ಮ ಮನವನ್ನು ಮುದಗೊಳಿಸುವುದಕ್ಕೆ ಸುಶ್ರಾವ್ಯವಾಗಿ ಸಂಗೀತವನ್ನು ಹಾಡಬಲ್ಲೆ. ಆ? ಸಂಗೀತ ಅಭ್ಯಾಸ ಮಾಡಿದ್ಲಪ್ಪ. ಇಲ್ಲ, ನಾನು ನಮ್ಮಲ್ಲಿಯ ಸಂಗೀತ ಕೇಳಿ ಸಂಗೀತವನ್ನು ಬಿಟ್ಟುಬಿಟ್ಟೆ. ಹಾ. ಅವಳು ಸಂಗೀತ ಮಾಡಿದ್ರೆ ಎಲ್ಲ ಕಣ್ಣು ಮುಚ್ಚುವುದೇ ಅಪ್ಪ. ಅಯ್ಯೋ, ನಿದ್ದೆ ಬರ್ತಲ್ಲ, ಹಾಗಲ್ಲ ಹಾಗಲ್ಲ, ಕಣ್ಣು ಮುಚ್ಚಿ ತಲ್ಲೀನರಾಗಿ. ತಲ್ಲೀನರಾಗುವುದು. ಸಂಗೀತದಲ್ಲಿ ಪ್ರಾರಂಭ ಮಾಡಿ. ಅಪ್ಪ, ಆ ಸ್ವರ ಕೇಳಿದ್ರೆ ಸಾಕು. ಅಪ್ಪ ವಾ. ಹೊಸ ಹೊಸ ರಾಗಲು ಬಳಸ್ತಾಳೆ. ಗೊತ್ತುಂಟಪ್ಪ, ಮೊನ್ನೆ ಎದ್ದೋಡಿ ರಾಗದಲ್ಲೇ ಆಡಿದ್ದವಳು. ನೀನಲ್ಲಿಂದ ಬಿದ್ದು ಹೊಡಿದೆಯಾ? ಅಲ್ಲ, ಎದ್ದು ಹೋದವರೆಲ್ಲ ಮತ್ತೆ ಬಂದ್ರು ಅಂತ. ಹಾಗೆ ಹಾಗೆ. ಆ, ಬೇಸರವಾದ್ರೆ ಹೇಳಿ, ಪ್ರಾರಂಭ ನಿನ್ನ ಮಾಡಿ. ಸಂಗೀತ ಬೇಡ, ಸರಿ. ಸಂಗೀತದಲ್ಲಿ ಪ್ರಾವೀಣ್ಯತೆ ಹೊಂದಿದವಳು ನೀನು. ಹೌದಾ? ನೀನು ಅಪ್ಪ, ಆಗ್ರಹಿಸಿದ್ದು ಹೀಗೆ. ಹೇಗೋ ನೋಡಿದ್ರೆ ಸಭೆಯನ್ನು ಆ. ಬಂದವರು ಯಾರು ಹೋಗ್ತಾನೆ ಇಲ್ಲ. ಹೋಗುವುದಿಲ್ಲ. ಹಾ. ಹೋಗುವವರು ನಮ್ಮ ಸಭೆಗೆ ಯಾವತ್ತೂ ಬರುವುದಿಲ್ಲ. ಹೌದಾ? ಹೋಗುವುದು ಯಾವಾಗ ಕೇಳಿದ್ರೆ ಸಭೆ ವಿಸರ್ಜನಾದ ಬಳಿಕ. ನೋಡಿದ್ರೆ ಆ ಕಡೆಯಲ್ಲಿ ಆ. ಮತ್ತೆ ಬಂದು ಸೇರಿಕೊಳ್ತಾ ಇದ್ದಾರೆ. ಎಲ್ಲ ಊಟ ಮುಗಿಸಿ ಇತ್ತ ಬರ್ತಾ ಇದ್ದಾರೆ. ಹೌದಲ್ಲ? ಈ ಸಂದರ್ಭಕ್ಕೆ ನಮ್ಮನ್ನ ಇತ್ತ ಕಡೆಗಾಗಿ ನೀವು ಕರೆಸಿಕೊಂಡವರಿದ್ದೀರಾ. ಆ. 60ರ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮನ್ನು ಯಾಕೆ ನೀವು ಕರೆದಿರಬಹುದು ಎನ್ನುವ ಆಗ್ರಹಿಸಿದ್ದು ಹೀಗೆ. ಹೇಗೋ ಯಾವ ವ್ಯಕ್ತಿಯಲ್ಲೇ ಆಗಲಿ, ಒಬ್ಬ ಕಲಾವಿದನೇ ಆಗಲಿ, ಆ. ಅವನ ಪ್ರತಿಭೆ ಎನ್ನುವುದು ಅನಾವರಣಗೊಳ್ಳಬೇಕು ಅಂತ ಆದ್ರೆ ಸರಿಯಾದ ವೇದಿಕೆ ಎನ್ನುವುದು ಬೇಕಂತೆ. ಹೌದು. ಮಕ್ಕಳ ಪ್ರತಿಭೆ ಎನ್ನುವುದು ಅನಾವರಣಗೊಳ್ಳಲಿ ಎನ್ನುವ ಕಾರಣಕ್ಕಾಗಿ ಆ. ನೀವೇ ನಿರ್ಮಿಸಿದಂತ ಈ ವೇದಿಕೆಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಬಹುದು ಎನ್ನುವ ಹಾಗೆ ಆ. ನಾ ಆಲೋಚನೆ ಮಾಡಿದ್ದು. ಆ. ಅದು ಹೌದು ಅಂತಾದ್ರೆ ಆ. ಅಪ್ಪ, ಓ. ಗುರುಮಠದಲ್ಲಿ ನಾವು ಚೆನ್ನಾಗಿ ನಾಟ್ಯಾಭ್ಯಾಸ ಮಾಡ್ತಾ ಇದ್ದೆ. ನಾಟ್ಯಾಭ್ಯಾಸ ಮಾಡಿದೆಯಾ? ಹೇಗೆ? ಅಪ್ಪ, ನನ್ನ ನಾಟ್ಯಕ್ಕೆ 1 ಜನ ಆಗ್ತಿದ್ರು. ಹೌದಪ್ಪ, ಅವಳು ನೋಡಿದ್ರೆ ಇವಳು ಕುಣಿಯುವುದು. ಹಾಗಲ್ವೇ? ಯಾರು ಬರ್ತಾ ಇಲ್ವಾ? ಆಗಲ್ಲ. 1 ಜನ ಆಗ್ತಾ ಇದ್ರು. ಆಗ್ತಾ ಇದ್ರು. 1 ಜನ ಆಗ್ತಾ ಇದ್ರು. ಅಪ್ಪ, ಅದಕ್ಕೆ ಗುರುಗಳು ಹೇಳಿದ್ದಾರೆ ಇವಳಿಗೆ ನಾಟ್ಯ ಮಯೂರಿ ಅಂತ. ಆ ನಾಟ್ಯ ಮಯೂರಿ. ಹಾ. ನವಿಲಿನ ಹಾಗೆ, ನವಿಲಿನಷ್ಟು ಚಂದ ನಾಟ್ಯ ಮಾಡುವುದು ಯಾರು ಇಲ್ಲ. ಹೌದು. ಆ. ನನ್ನ ನಾಟ್ಯ ನೋಡಿ ನವ್ಯೇನ್ ಆಗ್ತಾ ಇತ್ತಂತೆ. ಹೌದೌದು. ಹೌದು.
ಆಚೆ ನಾಳೆಯಿಂದ ನಾನೇನು ಮಾಡುವುದು ಅಂತ. ಅಪ್ಪ ಹಾಗಲ್ಲ. ಯಾಕೆ ಬಲ್ಲಿರಾ? ಯಾಕೆ? ಯಾವ ನಾಟ್ಯ ಮಾಡ್ತಾ ಇದ್ದೆ? ಯಾವುದು? ಹರಿವಾಣದ್ದು ನನ್ನದೇ. ಹರಿವಾಣದ್ದು ಕೊಡಪಾನ ನಾಟ್ಯ ಮಾಡ್ತಾ ಇದ್ದೆ. ಪ್ರಥಮದಲ್ಲಿ ಪ್ರಯೋಗ ಮಾಡಿದ್ ನಾನೇ. ಅಪ್ಪ ಹೆಸರು ಯಾರ್ಯಾರಿಗೂ ಬಂತು. ಅದೆಲ್ಲ ಬಂದೋಗಿದೆ. ಹರಿವಾಣ ಕೊಡಪಾನ ಇವಳ ಹತ್ರ ಅಡಿಕೆ ಮೇಲೆ ಕುಣಿಲಿಕ್ಕೆ. ಅಡಿಕೆ ಮೇಲೆ ಕುಣಿಯುವುದು ನೋಡಪ್ಪ ಅಣಕಿಸುದವಳು. ನಾನು ಪ್ರಯತ್ನ ಪಟ್ಟರೆ ಅದನ್ನು ಮಾಡಿ ಏನು? ನೀವು ಅಕ್ಕ ತಂಗಿಯರಲ್ವ, ಏನು ಮಾತಾಡ್ಕೊಂಡ್ರು ವಿನೋದವೇ. ಹೌದಲ್ಲ? ಹೌದು. ಅದು ಬೇಡ ಅಂತ ಆದ್ರೆ ಅಪ್ಪ ಹಯಶಾಸ್ತ್ರವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ರು. ಹಯಶಾಸ್ತ್ರ ಹೌದಾ? ಏನ್ ಗೊತ್ತುಂಟು? ಇಲ್ಲಿಗೆ ನೀವು ಕುದುರೆಯನ್ನು ಧರಿಸಿದ್ರಿ ಅಂತಾದ್ರೆ ಅದನ್ನು ಏರುವುದರ ಮುಖೇನವಾಗಿ ಅದನ್ನು ಯಾವ ರೀತಿ ಚಾಕಚಕ್ಯತೆಯಿಂದ ಪಳಗಿಸುವುದು ಎನ್ನುವುದನ್ನ ನಾ ಚೆನ್ನಾಗಿ ಬಲ್ಲವಳಿದ್ದೇನೆ. ಒಂದು ಕುದುರೆಯನ್ನು ಧರಿಸ್ತೀರಿ ಅಂತಾದ್ರೆ ಈಗಲೇ ಏರ್ತೇನಂತೆ. ಬೇಡ ಬೇಡ, ಇಲ್ಲಿ ಬೇಡ, ಇದು ಸಭೆ. ಹೌದಪ್ಪ, ಮೊನ್ನೆ ಕುದುರೆ ಏರಿ ಬಿದ್ದದಲ್ವಾ? ಮತ್ತೆ ಪಳಗಿದ್ಲ ಅಂತ ಹೇಳಿದ್ಲು, ಬೀಳುವುದ್ರಲ್ಲ ಪಳಗಿದ್ಲು. ಇವಳೆಲ್ಲ ಬಿದ್ದದು, ಬಿದ್ದದ ಕುದುರೆ. ಕಡಿವಾಣ ಹಿಡಿದದ್ದು ಸರಿಯಾಗಲಿಲ್ಲ. ಅವಳು ಮಾತಿನ ಅರ್ಥ ಅದಲ್ಲ. ಅಲ್ಲಲ್ಲ, ಭಾರ. ನಾ ಕುದುರೆಗಿಂತ ತಪ್ಪ ಇದ್ದದ್ದು. ಓ ಹಾಗೆ, ಚದುರೆಯಾಗಿದ್ದವಳು ಕುದುರೆಗಿಂತ ಭಾರ ಇದ್ರೆ ಹೆಚ್ಚಲ್ಲ ಬಿಡು. ಹೌದಲ್ಲ? ಮತ್ತೆ ಇದು ಪರೀಕ್ಷಾ ರಂಗ ಅಲ್ಲ, ಸಭೆ. ಸಭೆಯಲ್ಲಿ ಪ್ರದರ್ಶನ ಮಾಡುವುದಕ್ಕಾಗುದಿಲ್ಲ. ಹೌದಾ? ಪರೀಕ್ಷಾ ರಂಗದಲ್ಲಿ ಒಂದು ವ್ಯವಸ್ಥೆ ಮಾಡೋಣ. ಹೌದಾ? ಹಾಗಿದ್ರೆ ಯಾವ್ದಾಗಬೇಕು ಎನ್ನುವಾಗ ನೀವು ಆಡ್ತೀರಿ ಅಂತಾದ್ರೆ ಈ ಕ್ಷಣಕ್ಕೆ ಮಾಡಿ ಪೂರೈಸ್ತೇವೆ. ಹೇಳಬೇಕಪ್ಪಯ್ಯ. ಮಗಳೇ, ಅಪ್ಪ ನೀನೇನು ಕಲಿತೆ ಮಗಳೇ? ಅಪ್ಪ, ಈಗಾಗ್ಲೇ ನಿಮ್ಮ 60ರ ಸಂಭ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿ ಹೌದು. ನಮ್ಮ ಕೆಲಸದಲ್ಲಿ ನಮ್ಮನ್ನ ತೊಡಗಿಸಿಕೊಂಡವರು ನಾವು. ತೊಡಗಿಸಿಕೊಂಡು ಕೆಲಸವನ್ನ ಮುಗಿಸಿ ಒಳ ಸೇರಿದವರು. ಮತ್ತೆ 3 ಹೆಣ್ಣು ಮಕ್ಕಳು ಸಭೆಗೆ ಬರಲಿ ಎನ್ನುವ ನಿಮ್ಮ ಕರೆಯ ಮೇರೆಗೆ ಈ ಕಡೆಗೆ ಬಂದವರು. ಅರ್ಥವಾಯ್ತಪ್ಪ ಯಾಕೆ ಕರೆಸಿದ್ದೀರಿ ಅಂತ. ಯಾಕೆ? ಬಹಳ ದೂರದ ಊರಿನಿಂದೆಲ್ಲ ಬಂದು ಸೇರಿದವರಿದ್ದಾರೆ 60ರ ಸಂಭ್ರಮಕ್ಕೆ. ಕೆಲವರಿಗೆಲ್ಲ ನಾವು 3 ನಿಮ್ಮ ಮಕ್ಕಳು ಎನ್ನುವುದು ತಿಳಿದಿದೆಯೋ ಇಲ್ಲವೋ? ಪ್ರದರ್ಶನಕ್ಕಾಗಿ ಕರೆದ್ರೆ ಹೇಗೆ? ಅಲ್ವೇ ಅಲ್ಲ. ಅಲ್ಲ ತಾನೆ. 3 ಹೆಣ್ಣು ಮಕ್ಕಳನ್ನ ಅಕ್ಕರೆಯಿಂದ ನೋಡಿ ಮುತ್ತಿನಿಂದ ಬೆಳೆಸಿದವರು ನೀವು. ಹೆಣ್ಣು ಮಕ್ಕಳಿಗೆ ಕಾಲ ಕಾಲಕ್ಕೆ ಏನೆಲ್ಲ ಬೇಕು ಅದೆಲ್ಲವನ್ನ ಒದಗಿಸಿಕೊಟ್ಟವರು. ಗುರುಮಠದಲ್ಲಿ 1 ಹಂತದ ವಿದ್ಯೆಯನ್ನು ಅಭ್ಯಾಸ ಮಾಡಿ ಅರಮನೆಯನ್ನ ಸೇರಿದವರು ನಾವು. ಹೆಣ್ಣು ಮಕ್ಕಳಾದವರು ಬರೇ ಗುರುಮಟ್ಟದಲ್ಲಿ ಮಾತ್ರ ವಿದ್ಯೆಯನ್ನು ಅಭ್ಯಾಸ ಮಾಡಿದರೆ ಸಾಕಾಗುವುದಿಲ್ಲ. ಪೆತ್ತ ಪೆಣ್ಗಳ ಪೇರ್ಚಿಸಿ ಮೈ ಮರೆ ದುನ್ಮತ್ತೆ ಎಪ್ಪಂತೆ ಮನ್ನಿಸದೆ ಸುತ್ತು ಕೆಲಸವ ಕಲಿಸಿ ಮನೆಯಲ್ಲಿನ ಸುತ್ತು ಕೆಲಸವನ್ನ ಹೆಣ್ಣು ಮಕ್ಕಳಾದವರಿಗೆ ಕಲಿಸಿಕೊಡಬೇಕಂತೆ. ಅದೆಲ್ಲವನ್ನ ಹೇಳಿಕೊಟ್ಟವರು ನೀವು. ಕಾಡ ಬೇಡನೋರ್ವ ಮರಿಗಿಣಿಯನ್ನ ಹಿಡಿತಂದು ಪಂಜರದೊಳಗಿರಿಸಿ ಮೊದಲು ಗಿಳಿಗೆ ಪಂಜರ ಎನ್ನುವುದು ಸೆರೆಮನೆಯ ಹಾಗೆ ಭಾಸವಾಗುತ್ತದೆ. ಆಮೇಲೆ ಅದು ಪಂಜರಕ್ಕೆ ಹೊಂದಿಕೊಳ್ಳುತ್ತದೆ. ಯಾಕೆಂದ್ರೆ ಗಿಳಿಗೆ ಏನೇನು ಬೇಕು ಅದೆಲ್ಲವನ್ನ ಪಂಜರದೊಳಗೆ ಒದಗಿಸಿಕೊಡ್ತಾನೆ. ಇದು ಸೆರೆಮನೆಯಲ್ಲ, ತನ್ನ ಪಾಲಿಗೆ ಅರಮನೆ ಅಂತ ಭಾವಿಸಿಕೊಳ್ಳುತ್ತದೆ. ಮೃದು ನುಡಿ ಕಲಿಸಿ ಗಿಳಿಗೆ ಮಾತನ್ನ ಕಲಿಸಿಕೊಡಬಹುದಂತೆ. ಅಂತೆಯೇ ನೀವು ಕೂಡ ನಮಗೆ ಮೃದು ನುಡಿಯನ್ನ ಕಲಿಸಿಕೊಟ್ಟವರು. ಆಗಾಗ ಹೇಳುವುದಿಲ್ವಾ, ಯಾರಾದ್ರೂ ಚಂದ ಮಾತಾಡಿದಾಗ ನೋಡ್ರಿ ಗಿಳಿ ಮಾತಾಡ್ದ ಉಂಟು. ಅಪ್ಪಯ್ಯ, ನಾನು ಯಾವಾಗ್ಲೇ ಮಾತಾಡ್ಲಿ ನೀವು ಹಾಗೆ ಹೇಳುದಲ್ವಾ? ಮಗಳು ನೀವು ಗಿಣಿ ಮಾತಾಡ್ದ ಉಂಟು ಅರಗಿಣಿಯಂತೆ ಅಷ್ಟೊತ್ತಿಗೆ ಒಂದು ಕಾಗೆ ಹಾರೋಗುದು. ಯಾಕೆ? ನಾನಿರ್ಬೇಕಾದದ್ದು ಅವಳ ಹೆಸರಲ್ಲಿ ಎನ್ನುವ ಕಾರಣಕ್ಕಾಗಿ ಹೊರಟು ಹೋಗುದಾ? ಅಪ್ಪ, ಅವಳಿಗೆ ಗೊತ್ತಿಲ್ಲ. ಕಾಕ ಕಾಕ ಹಾ ಪಿಕ ಪಿಕ ಹಾ ಹೌದು ಎನ್ನುವುದು ಗೊತ್ತಾಗುವುದು ಇವಳು ಮಾತನಾಡಿದಾಗ. ಅಪ್ಪ, ಮಾತು ಎಷ್ಟು ಜನ ಆಡುವುದಿಲ್ಲ. ಆಡಿದ ಮಾತುಗಳೆಲ್ಲವೂ ಮೃದು ನುಡಿ ಅಂತ ಹೇಳಿಸಿಕೊಳ್ಳುವುದಿಲ್ಲ. ಮತ್ತೊಬ್ಬರ ಮನಸ್ಸಿಗೆ ನೋವಾಗದ ತೆರದಿ ಮತ್ತೊಬ್ಬರಿಗೆ ಹಿತವಾದ ಮಿತವಾದ ಮಾತುಗಳು ಹೇಗೆ ಆಡಬೇಕು ಎನ್ನುವುದು ಚೆನ್ನಾಗಿ ಕಲಿಸಿಕೊಟ್ಟವರು ನೀವು. ಅಂತಹ ನೀವು ಮತ್ತೆ ಬರಲಿ ಅಂತ ಕರೆಸಿಕೊಂಡ್ರಲ್ಲ, ತರಳೆಯರಿಂದೇನು ಕಾರ್ಯಗಳಿರುವುದು ಹೇಳಿದ್ರೆ ಕ್ಷಣಾರ್ಧದಲ್ಲಿ ಮಾಡಿ ಪೂರೈಸ್ತೇವೆ. ಉಳಿದವರಿಗಾದ್ರೆ ನಿಮ್ಮನ್ನ ನೋಡಿದ ತಕ್ಷಣ ಯಾರು ಯಾರು ಎನ್ನುವಾಗ ಕುತೂಹಲದಲ್ಲಿ ಇರಬಹುದು ಎನ್ನುವಾಗ ಯೋಚನೆ ಮಾಡಬಹುದು. ಪ್ರಪಂಚದಲ್ಲಿ ಅದು ಆಗ್ಲಿಕ್ಕಿಲ್ಲ. ಯಾಕೆ? ನೀವು 3ರಲ್ಲಿ 3 ಇದ್ದೇನೆ. ಹೇಗೆ ಕೇಳ್ತೀರಾ? ಹಿಂದೆ ಗಿರಿಜೆ ರಮೆ ವಾಣಿಯರ್ ಎನ್ನುವಾಗೆ ಪ್ರಥಮದಲ್ಲಿ 3ರಂತೆ, ಆಮೇಲೆ ರಂಭಾ ರೂಪ ರೇಖಾ ಎನ್ನುವಾಗೆ. ಈಗ ಹಾಗಲ್ಲ, ಹೇಮ ರೂಪ ಗುಣ. ಆಹಾ, ಅವಳದು ಚಿನ್ನದ ಹಾಗೆ. ಇವಳು ರೂಪದಲ್ಲಿ ಹೇಳುವುದೇ ಬೇಡ, ನಿನ್ನದ್ದು ರೂಪ ಮತ್ತೆ ಗುಣ ವರ್ಣಿಸುವುದಕ್ಕೆ ಸಾಧ್ಯ. ಹೌದು, ನೀನು ನಮ್ಮ ಏನೇ ಆಗಲಿ ಕರೆದದ್ದು ಯಾಕೆ ಗೊತ್ತುಂಟ? ಓ ಹೆಣ್ಣು ಮಕ್ಕಳೇ, ಹೆಣ್ಣು ಮಕ್ಕಳೇ ನಿಮ್ಮ ಜೀವಿತ
ಸಭೆಗೆ ಕರೆಸಿದೆ. ಕಾರಣ ಬೇರೆ ಏನೂ ಅಲ್ಲ. ಏನಪ್ಪ? ನನ್ನ ಮಕ್ಕಳು ಗುರುಮಠದಲ್ಲಿ ಗುರುಗಳು ಹೇಳಿದ ಪಾಠವನ್ನ ಕೇಳಿ ಪ್ರಾವೀಣ್ಯತೆ ಹೊಂದಿದವರು ಮಾತ್ರವಾ? ಅದಲ್ಲ, ಗುರುಕುಲದಲ್ಲಿ ಜೀವನಕ್ಕೆ ಬೇಕಾದ ಎಲ್ಲಾ ಪಾಠಗಳನ್ನು ಹೇಳಿಕೊಡುವುದಿಲ್ಲ. ಕೆಲವೊಂದನ್ನು ನಾವು ಕಂಡು ಕೆಲವೊಂದನ್ನ ಕೇಳಿ ಅನುಭವಕ್ಕೆ ತಂದುಕೊಳ್ಳಬೇಕಂತ. ಹಾಗಾದರೆ ನೀವೆಲ್ಲರೂ ಜೀವನಕ್ಕೆ ಆಧಾರಭೂತವಾಗಿ ಇರಬೇಕಾದದ್ದು ಯಾವುದು, ಹೇಗೆ, ಎಲ್ಲಿ, ಈ ವಿಷಯವನ್ನ ತಿಳಿಯುವಲ್ಲಿ ನನ್ನ 3 ಮುದ್ದಿನ ಮಕ್ಕಳು ಎಷ್ಟು ಸಮರ್ಥರು ಎನ್ನುವುದನ್ನು ತಿಳಿಯುವುದಕ್ಕಾಗಿ ಹೊರಟವನು ನಾನು. ಮಕ್ಕಳೇ, ಹುಟ್ಟು ಸಾರ್ಥಕ್ಯಗೊಳ್ಳಬೇಕು ಅಂತಾದ್ರೆ ಹುಟ್ಟಿದ ಸ್ಥಳ ಬೇಕು, ಹುಟ್ಟಿದ ಕುಲ ಬೇಕು, ಹುಟ್ಟಿಸಿದ ಅಪ್ಪನ ಪ್ರಭುತ್ವ ಎಷ್ಟು ಎನ್ನುವುದು ಬೇಕು. ಅಲ್ಲಿಗೆ ಮುಗಿಯುವುದಿಲ್ಲ. ಹುಟ್ಟು ಎನ್ನುವುದು ಮತ್ತಷ್ಟು ಗಟ್ಟಿಯಾಗಬೇಕು ಅಂತಾದ್ರೆ ಸಂಸ್ಕಾರವನ್ನ ಕಟ್ಟಿಕೊಳ್ಳಬೇಕು, ವಿದ್ಯೆಯನ್ನ ಜೊತೆಯಲ್ಲಿರಿಸಿಕೊಳ್ಳಬೇಕು. ಅದಾದ ಮೇಲೆ ವಿದ್ಯೆ ಸಂಸ್ಕಾರಕ್ಕೆ ಒಪ್ಪುವ ಹಾಗೆ ಕುಲೀನ ಮನೆತನದ ಓರ್ವ ಹುಡುಗನ ಕೈ ಹಿಡಿಯಬೇಕು, ಅವನಿಂದ ಮುದ್ದಾದ ಮಗುವನ್ನ ಪಡೆಯಬೇಕು. ಇದಿಷ್ಟು ಜೊತೆಯಾದಾಗ ಎಲ್ಲದರಲ್ಲಿ ಹೆಣ್ಣು ಸೈ ಅನಿಸಿಕೊಂಡು ಉತ್ತಮ ಗೃಹಿಣಿಯಾಗಿ ಬದುಕುವುದಕ್ಕೆ ಸಾಧ್ಯವಾಗ್ತದೆ. ಹಾಗಾದ್ರೆ ಯೋಚನೆ ಮಾಡಿ ಉತ್ತರ ಕೊಡಿ. ಹೆಣ್ಣು ಮಕ್ಕಳ ಜೀವಿತಾಕಾರದಲ್ಲಿ ಶ್ರೇಷ್ಠತ್ವವನ್ನು ಸಂಪಾದನೆ ಮಾಡಬೇಕು ಅಂತಾದ್ರೆ, ವಿಶೇಷತೆಯನ್ನ ಪ್ರಪಂಚಕ್ಕೆ ತೋರಿಸಬೇಕು ಅಂತಾದ್ರೆ ತಾನೊಬ್ಬಳು ಪರಮ ಪತಿವ್ರತೆ ಸದ್ಗೃಹಿಣಿ ಇದ್ದಾಳೆ ಎನ್ನುವುದು ಲೋಕ ಮುಖಕ್ಕೆ ಅರ್ಥ ಆಗಬೇಕಾದರೆ ಹೆಣ್ಣಿನ ಜೀವಿತ ಅವಧಿಯಲ್ಲಿ ಜನ್ಮಕ್ಕೆ ಕಾರಣೀಕರ್ತನಾದ ಅಪ್ಪ ಹೆಚ್ಚು, ಅದಲ್ಲ ಮಂಗಲ ಸೂತ್ರವನ್ನ ಬಂಧಿಸಿ ಒಂದು ಮಗುವಿಗೆ ತಂದೆಯಾಗಿಸಿ ತಾಯ್ತನವನ್ನ ಸಾರ್ಥಕ್ಯಗೊಳಿಸುವ ಗಂಡ ಹೆಚ್ಚು. ಇದರ ಕುರಿತು ಕೇಳಿ ತಿಳಿಯುವ ಹಂಬಲ. ಹೇಳಬಹುದು ಮಕ್ಕಳೇ? ಅಪ್ಪ ಹೆಚ್ಚು ಅಥವಾ ಗಂಡ ಹೆಚ್ಚು? ಹೌದು. ಉತ್ತರಿಸುವುದು ಯಾರು ಮೊದಲು? ನಾನೇ. ಹಿರಿಯವಳಿದ್ದಾಳಲ್ಲ, ಹೇ ಮಧುದಾರಿ ನುಡಿದಳಯ್ಯ, ಹೇಮ ಸುಂದರಿ ಹೇಮ ಸುಂದರಿ ನುಡಿದಳಯ್ಯ, ಪ್ರೇಮದ್ಯೋ ಜೀವನವ ರೂಪಿಸಿ, ಪ್ರೇಮದ್ಯೋ ಪ್ರೇಮದ್ಯೋ ಜೀವನವ ರೂಪಿಸಿ, ಜೀವನವ ರೂಪಿಸಿ. ಜನ್ಮದಾತನೆ ತಾತಮಾನ್ಯನ ಭೂಮಿಯೋಳ, ಜನ್ಮದಾತನೆ ಮಾನ್ಯನೋ ಭೂಮಿಯೊಳಗೆ, ಈ ಭೂಮಿಯೊಳಗೆ, ಈ ಭೂಮಿಯೊಳಗೆ ಪ್ರಪಂಚದಲ್ಲಿ ನೀನು ತೋರಿಸಿಕೊಳ್ಳುವ ವಿಧಾನ ಹೇಗೆ? ನನ್ನನ್ನ ಇಟ್ಟ ರೀತಿ ಯಾವುದು? ಹೆಣ್ಣು ಮಕ್ಕಳಾದಂತ ನಮ್ಮ ಜೀವಿತಕ್ಕೆ ಆಧಾರ ಪಡೆದ ತಂದೆಯೋ ಕೈ ಹಿಡಿದ ಗಂಡರು. ಇದು ಪ್ರಶ್ನೆ. ಉತ್ತರಿಸುವಲ್ಲಿ ಮುಂದಾಗಿದ್ದೇನೆ ಅಪ್ಪ. ನನ್ನ ಉತ್ತರ ಹೆಚ್ಚು ಕಡಿಮೆ ಆದ್ರೆ
ನನ್ನನ್ನು ಮಾನಿಸಬೇಕು. ಮಕ್ಕಳಲ್ಲವೇ ನೀವು? ಹೌದು. ಎಷ್ಟು ಹೇಳಿದ್ರು ಎಷ್ಟು ತಪ್ಪಾದ್ರೂ ಅದನ್ನು ಮಾನಿಸುವುದಕ್ಕೆ ನಾನಿದ್ದೇನೆ. ಸರಿಯಪ್ಪ. ಹಾ. ತಂದೆ ಹಾ. ತಂದೆಯೇ ಪ್ರಧಾನ. ಹಾ. ಯಾಕಂದ್ರೆ ತಂದೆ ಒಬ್ಬ ಅಲ್ಲದಿದ್ರೆ ಈ ಪೃಥ್ವಿ ಬೆಳಕಿಗೆ ನಾವು ಬರುತ್ತಾ ಇಲ್ಲ. ಹೌದು. ನಿಜವಾಗಿ ಹೌದು. ಹಾ. ಮಾತ್ರವೇ ಅಲ್ಲ, ಹಾ. ಒಂದು ಮಾತು ಕೆಲವರು ಆಡಿಕೊಳ್ಳುವುದು, ತಾಯಿಯ ಋಣವನ್ನು ತೀರಿಸುವುದಕ್ಕೆ ಮಕ್ಕಳಿಂದ ಸಾಧ್ಯವಿಲ್ಲ ಎಂದು. ಹಾ. ಆ ಹೆಣ್ಣುಗಳು ತಾಯಿ ಎನಿಸಿಕೊಳ್ಳಬೇಕಾದ್ರೆ ಒಂದು ಗಂಡಿನ ಸಹಾಯ ಬೇಡವೆ? ಹೌದು. ಅಲ್ಲಿಯೂ ನೀವೇ ಶ್ರೇಷ್ಠರಾಗ್ತೀರಿ. ಹಾ. ಆ ಜನ್ಮದಿಂದ ಈ ಜನ್ಮಕ್ಕೆ ತಂದವನೇ ತಂದೆ. ತಂದೆಯಿಂದ ಹೆಚ್ಚು ಮತ್ತೆ ಯಾರೂ ಇಲ್ಲ. ಹಾ. ಯಾಕಂದ್ರೆ ಉದಾಹರಣೆ ಸಹಿತವಾಗಿ ಹೇಳಬಲ್ಲೆ. ಹೇಳು. ದಾರಿಯಲ್ಲಿ ಹೋಗುವ ಸಂದರ್ಭದಲ್ಲಿ ಒಂದು ಶಿಲೆಯ ತುಂಡು ಬಿದ್ದಿರ್ತದೆ. ಹಾ. ಅದು ಎಲ್ಲರೂ ಅದು ಕಲ್ಲಿನ ಗುಂಡು ಎಂದು ಭಾವಿಸಿ ತುಳ್ಕೊಂಡೇ ಹೋಗ್ತಾರೆ. ಹೌದು. ಒಬ್ಬ ಶಿಲ್ಪಿಯ ಕೈಗೆ ಆ ಶಿಲೆ ಸಿಕ್ಕಿದಾಗ ಹಾ. ಶಿಲೆಯನ್ನೆತ್ತಿ ಕೆತ್ತುವಲ್ಲಿ ಕೆತ್ತಿ ಮೆತ್ತುವಲ್ಲಿ ಮೆತ್ತಿ ಅದಕ್ಕೊಂದು ಆಕಾರ ಕೊಡುತ್ತಾನೆ. ಹೌದು. ಶಿಲ್ಪಿ ಶಿಲೆಯನ್ನು ಶಿಲ್ಪವನ್ನಾಗಿಸ್ತಾನೆ. ಹೌದು. ದೇವರ ವಿಗ್ರಹವನ್ನಾಗಿ ರಚಿಸುತ್ತಾನೆ. ಹಾ. ಅವನು ತಂದೆಯ ಸ್ಥಾನದಲ್ಲಿದ್ದಾನೆ. ಹಾ. ಅಪ್ಪ, ಓ. ಮಾಂಸದ ಮುದ್ದೆ ಇತ್ತಿರುವಂತಹ ನಮ್ಮನ್ನು ತಿದ್ದಿ ತೀಡಿ ಇಷ್ಟು ಎತ್ತರಕ್ಕೆ ಬೆಳೆಸಿ ವಿದ್ಯೆ ಕೊಡಿಸಿ ಬುದ್ಧಿ ಕಲಿಸಿದವರು ನೀವು. ಹಾ. ತಂದೆಯಿಂದ ಶ್ರೇಷ್ಠ ಭೂಮಿಯಲ್ಲಿ ಮತ್ತೊಬ್ಬನಿಲ್ಲ. ಹೌದಾ? ನೀನು ಒಪ್ಪಿದ್ದೆ ಅಂತ ಆಯ್ತು. ಸರಿಯಪ್ಪ. ಬಹಳ ಸಂತೋಷ ಕೊಟ್ಟು ನಿನ್ನ ಉತ್ತರ ಮನಕ್ಕೆ. ಅಪ್ಪ ವಾ. ನಾ ಇನ್ನು ಶುರು ಮಾಡ್ಲಿ? ಯಾವುದು? ಇನ್ನು ಶುರು ಮಾಡ್ಲಿ? ನಿಮಗದ್ರ ಅಗತ್ಯ ಇಲ್ಲ ಅಂತ ಕಾಣ್ತದೆ, ಆದ್ರೂ ಪ್ರಾರಂಭಿಸಿ. ಹೌದಾ? ಆಗಲಿ ಅಪ್ಪ. ಇನಿಯನೊಂದಿಗೆ ಬಾಳುವ ಭಾಗ್ಯಕೋ ಇನಿಯನೊಂದಿಗೆ ಬಾಳುವ ಭಾಗ್ಯಕೂ ಜನಕನೇ ಅನುಕೂಲಿಸುವನದ ಜನಕನೇ ಅನುಕೂಲಿಸುವನದ ಮನುಜ ರೂಪದಿ ಇಳಿದು ಬಂದವ ದೇವನೈಸೆ ಮನುಜ ರೂಪದಿ ಇಳಿದು ಬಂದವ ದೇವನೈಸೆ ಮನುಜ ರೂಪದಿ ಇಳಿದು ಬಂದವ ದೇವನೈಸೆ ಆ ಆ ಇನಿಯನೊಂದಿಗೆ ಬಾಳುವ ಭಾಗ್ಯಕ್ಕೂ ಜನಕನೇ ಅನುಕೂಲಿಸುವನದ ಮನುಜ ರೂಪದಿ ಇಳಿದು ಬಂದವ ದೇವನೈಸೆ ಮನುಜ ರೂಪದಿ ಇಳಿದು ಬಂದವ ದೇವನೈಸೆ ರೂಪದಿ ಇಳಿದು ಬಂದವ ದೇವನೈಸೆ ಮನುಜ ರೂಪದಿ ಇಳಿದು
ಲಾಲಿಸೆ ತಾತ ಅಪ್ಪಯ್ಯ ನಾನು ಕೇಳಿದ ಪ್ರಶ್ನೆಗೆ ಹಾ, ನಿನ್ನ ಅಕ್ಕ ಸಮರ್ಪಕವಾದ ಉತ್ತರವನ್ನ ಕೊಟ್ಟಿದ್ದಾಳೆ. ಸರಿ, ಅಕ್ಕ ಕೊಟ್ಟ ಉತ್ತರವನ್ನೇ ತಂಗಿ ಕೊಡಬೇಕಂತೇನೂ ಇಲ್ಲ, ಹಾಗೇನೂ ಇಲ್ಲ. ಹಾಗಂತ ಕೊಡಬಾರದು ಅಂತೇನೂ ಇಲ್ಲ. ಹೌದಲ್ಲ? ಅಂತರಂಗಕ್ಕೆ ವಂಚನೆ ಆಗಬಾರದು, ಒಳಗೊಂದು ಹೊರಗೊಂದು ಇರಕೂಡದು, ಇರಕೂಡದು. ಅಪ್ಪನ ವ್ಯಕ್ತಿತ್ವಕ್ಕೆ ಭಂಗ ಬರಕೂಡದು. ನಿಷ್ಕಲ್ಮಶವಾದ ಹೃದಯದಿಂದ ನಿರ್ಭೀತಿಯಿಂದ ನಿರರ್ಗಳವಾಗಿ ಉತ್ತರ ಕೊಡಬಹುದು. ಹೇಳಬಹುದಲ್ಲ? ಹಾ. ಅಪ್ಪ, ಕಷ್ಟದ ಪ್ರಶ್ನೆಯನ್ನು ಕೇಳುವುದರ ಮುಖೇನವಾಗಿ ಹಾ. ತುಂಬಿದ ಸಭಾ ಮಧ್ಯದಲ್ಲಿ ಮಕ್ಕಳನ್ನ ಇಲ್ಲಿ ಸಮಸ್ಯೆ ಸುಳಿಗೆ ನೀವು ಸಿಲುಕಿಸ್ತೀರೋ ಎನ್ನುವಾಗ ನಕ್ಕ ತಲೆ ಕಾಯಿಸಿಕೊಂಡದ್ದು ಹಾ. ಬಹಳಷ್ಟು ಸುಲಭವೇ ಆಯ್ತು ಅಂತ. ಹೌದಾ? ನಾಗ್ರಹಿಸಿದ್ದು ಹೀಗೆ, ಹೇಗೋ? ಮೀನಿಗೆ ಬಾಲೆ ಎಷ್ಟು, ಹಕ್ಕಿಗೆ ರೆಕ್ಕೆ ಎಷ್ಟು, ಹಾ. ಇಷ್ಟು ಜಟಿಲವಾದ ಪ್ರಶ್ನೆ ಕೇಳ್ತೀರಿ ಎನ್ನುವಾಗ ಗ್ರಹಿಸಿದ್ದು ಅದು ಜಟಿಲವಾ? ಅದಕ್ಕಿಂತಲೂ ಇದು ಸುಲಭ ಆಯ್ತು ಅಂತ. ಹಾಗೆ ಹಾಗಪ್ಪ ಹಾ. ಹೇಳಿದ್ರಲ್ಲ, ಹಾ. ಅಕ್ಕ ಹೇಳಿದ ಹಾಗೆ ಹೇಳಬೇಕಿನ್ನೇನೂ ಇಲ್ಲ. ಇಲ್ಲ. ಲೋಕೋ ಭಿನ್ನ ರುಚಿ. ಹೌದು. ಹೌದಲ್ಲ? ನಾವು ಮಾಡುವಂತ ಕೆಲಸವೇನು ಪ್ರಥಮದಲ್ಲಿ ನಮ್ಮ ಆತ್ಮಕ್ಕೆ ಸಂತೋಷ ಆಗಬೇಕು. ಹಾ. ಆತ್ಮವೇ ಪರಮಾತ್ಮ. ಹೌದು. ಹಾಗಿರುವಾಗ ಹೇಳಿಕೊಡ್ತೇನೆ, ಹಾ. ಎಲ್ಲೋ ಇದ್ದಂತ ಈ ಜೀವವನ್ನ ಹಾ. ಈ ಲೋಕಕ್ಕೆ ತಂದದ್ದು ಯಾರು ಕೇಳಿದ್ರಿ? ಅದು ತಂದೆಯೇ ಹೌದಲ್ಲ? ಹೌದು. ಆ ನೆಲೆಯಲ್ಲಿ ಆಲೋಚನೆ ಮಾಡುದಿದ್ದರೆ ಹಾ. ಅಪ್ಪನ ಸ್ಥಾನವೇನದು ಶ್ರೇಷ್ಠವೇ ಆದದ್ದು. ಅಪ್ಪ, ಹಾ. ಬಂಧು ಬಾಂಧವರಾದವರು ಇವರು ನಮ್ಮ ಮಕ್ಕಳು ಎನ್ನುವ ಪ್ರೀತಿಯಿಂದ ಹಾ. ಮಕ್ಕಳ ಕೈ ಹಿಡಿಸಿಕೊಂಡು ನಡೆಸಿಕೊಂಡು ಹೋಗುತ್ತಾರೆ. ಹಾ. ಆದ್ರೆ ತಂದೆಯಾದವ ಹಾಗಲ್ಲ, ತನ್ನ ಹೆಗಲ ಮೇಲೆ ಮಕ್ಕಳನ್ನು ಕುಳಿಸಿಕೊಂಡು ನಡೆದು ಹೋಗುತ್ತಾನೆ. ಯಾಕಾಗಿ ತಾ ಕಾಣದೇ ಇದ್ದ ಪ್ರಪಂಚವನ್ನು ತನ್ನ ಮಕ್ಕಳಾದರೂ ಕಾಣಲಿ ಎನ್ನುವ ಹಾಗೆ. ತನಗಿಂತ ಎತ್ತರ ಮಕ್ಕಳು ಬೆಳೆಯಬೇಕೆನ್ನುವ ಹಂಬಲ. ಹೌದಾ? ಹಾಗಿರುವಾಗ ತಂದೆ ಎಂದರೆ ವಿಶಾಲವಾದ ಅವಕಾಶವನ್ನು ಕಲ್ಪಿಸಿಕೊಳ್ಳುವವನು, ಹಾ. ವಿಶಾಲವಾದ ಆಕಾಶ ಅಂತ ಹೇಳಿದ್ರೆ ತಂದೆ ಎನ್ನುವ ಹಾಗೆ. ಹಾ. ಹಾಗಿರುವಾಗ ನಾನು ಆಲೋಚನೆ ಮಾಡಿದ್ದು ಹೀಗೆ, ಹೇಗೋ? ಹೆಣ್ಣಿನ ಜೀವನ ಪ್ರಾರಂಭವಾಗುವುದು ಹಸೆಮಣೆಯಿಂದ, ಒಪ್ಪಿಕೊಳ್ಳೋಣ. ಆದರೆ ಹಸೆಮಣೆಗೆ ಏರುವಲ್ಲಿ ಆ ಹೆಣ್ಣಿಗೊಂದು ಸೂಕ್ತ ಗಂಡನ ಕೈ ಹಿಡಿಯುವ ಹಾಗೆ ಆಯ್ಕೆಯ ದಾತಾರನು ಯಾರು? ಅದು ತಂದೆಯೇ ಹೌದಲ್ಲ? ಹಾ. ಇನ್ನೇನೊಂದಿಗೆ ಬಾಳುವ ಭಾಗ್ಯಕ್ಕೆ ಹಾ. ಆ ಆಯ್ಕೆಯ ದಾತಾರ ತಂದೆಯೇ ಆಗಿರುತ್ತಾನೆ. ಒಂದು ಉತ್ತಮ ಮನೆತನದ ಗಂಡನ ಕೈ ಹಿಡಿದಳು ಅಂತಾದ್ರೆ ಅವಳ ಜೀವನವೆಲ್ಲರೂ ಹಸನಾಗುತ್ತದೆ. ಹಾ. ಗಂಡು ಮಕ್ಕಳನ್ನು ನಗಣ್ಯದಿಂದ ಆಡುತ್ತೇನೆ ಎನ್ನುವ ಹಾಗೆ ಅಲ್ಲ, ಇಲ್ಲ. ಒಬ್ಬ ಗಂಡಸಿಗೆ ನಿಜವಾದ ತಂದೆಯ ಸ್ಥಾನ ಬರುವುದು ಹೆಣ್ಣು ಮಕ್ಕಳಾದಾಗಂತೆ. ಹಾಗಿರೋ ಯಾಕೆ ಹೇಳಿ, ಗಂಡು ಮಕ್ಕಳಾದ್ರೆ ಅವರ ನೈತಿಕ ಬಲದಿಂದ ಹೇಗಾದ್ರೂ ಜೀವನವನ್ನು ಕಟ್ಟಿಕೊಳ್ಳಬಹುದು. ನಾವು ಒಂದು ದಾರ ಎರೆದು ತಂದರೆ ಅದರ ಋಣ ಮುಕ್ತಗೊಳಿಸಬೇಕು ಅಂತಾದ್ರೆ ನಾವು ಒಂದನ್ನ ದಾರ ಎರೆದು ಕೊಡಬೇಕಂತೆ. ಹೌದು, ದಾರ ಎರೆದು ಕೊಡಬೇಕಾದ್ರೆ ಹೆಣ್ಣು ಸಂತಾನ ಆಗಬೇಕು. ಆಗ್ಬೇಕಲ್ಲ? ಆ ಸ್ಥಾನಕ್ಕೆ ಆಲೋಚನೆ ಮಾಡುತ್ತಿದ್ದರೆ ಹಾ. ಹೆಣ್ಣಿನ ಜೀವನಕ್ಕೊಂದು ಭದ್ರ ಬುನಾದಿ ಯಾರು ಕೇಳಿದ್ರೆ ಹಾ. ಮೂಲದಲ್ಲಿ ತಂದೆಯೇ ಹೌದು. ಹಾಗಿರುವಾಗ ಆಲೋಚನೆ ಮಾಡಿಯಪ್ಪ, ಏನು? ಮಾರ್ಗದ ಬದಿಯಲ್ಲಿ ಒಂದು ಬಿದಿರಿನ ತುಂಡೊಂದು ಬಿದ್ದಿರುತ್ತದೆ, ಹಾ. ಅದು ಅಲ್ಲೇ ಉಂಟು ಅಂತಾದ್ರೆ ಅದನ್ನ ದಾರಿ ಹೋಗಲು ಉರುವಲಾಗಿ ಬಳಸ್ತಾರೆ, ಇಲ್ಲ ಗೆದ್ದಲು ಹಿಡಿದು ಹಾಳಾಗಿ ಹೋಗುತ್ತದೆ. ಅದರ ವಿಶೇಷತೆ ಅರಿದಂತ ಒಬ್ಬ ವ್ಯಕ್ತಿ ಹಾ. ಅದನ್ನ ತೆಗೆದುಕೊಂಡು ಹೋಗಿ ಅದಕ್ಕೊಂದು ರೂಪವನ್ನು ಆಕಾರವನ್ನು ಕೊಟ್ಟು ಪ್ರಪಂಚ ಮುಖದಲ್ಲಿ ಅದರ ವೈಶಿಷ್ಟ್ಯವನ್ನು ಕಾಣಿಸಿಕೊಡುತ್ತಾನೆ. ಕೊಳಲು ಎನ್ನುವ ಹಾಗೆ ಹೌದು. ಬಿದಿರಿನ ತುಂಡಿನಾಗಿದ್ದಂತ ನಮ್ಮನ್ನು ಹಾ. ಕೊಳಲಾಗಿ ರೂಪಿಸಿದ್ದು ಯಾರು ಕೇಳಿದ್ರೆ ಹಾ. ಅದು ತಂದೆಯೇ ಹೌದಲ್ಲ? ಆಮೇಲೆ ಇಲ್ಲಿ ತಂದೆಯ ಶ್ರೇಷ್ಠತೆಯನ್ನು ಹೆಗ್ಗಳಿಕೆ ಸ್ಥಾನಕ್ಕೆ ಪಾತ್ರನಾಗುತ್ತಾನೆ. ಹಾ. ನನ್ನಲ್ಲಿ ಕೇಳಬೇಕು ಅಂತಾದ್ರೆ ಹಾ. ನೀವು ಮನುಷ್ಯರೇ ಅಲ್ಲಪ್ಪ. ಏನ್ ಹೇಳಿದಾಗಾಯ್ತು? ಹಾಗಲ್ಲ, ಮನುಷ್ಯರಲ್ಲ ಅಂತ ಹೇಳಿದ್ರೆ ಮನುಜ ರೂಪದಿ ಧರೆಗೆ ಬಂದ ದೇವರು ನೀವಿದ್ದೀರಾ. ಹಾ. ನನ್ನ ಲೆಕ್ಕದಲ್ಲಿ ಹಾ. ತಂದೆಯೇ ಶ್ರೇಷ್ಠ, ತಂದೆಯೇ ಅಧಿಕ, ನನಗೆ ತಂದೆಯೇ ದೇವರಪ್ಪಯ್ಯ. ಮೆಚ್ಚಿದೆ ಮಗಳೇ, ಮೆಚ್ಚಿದೆ. ಗುಣ ಅಪ್ಪ ಆಯ್ತಲ್ಲ ಹೋಗುವ. ಇಲ್ಲಪ್ಪ, ನಾವಿಬ್ಬರು ಉತ್ತರ ಕೊಟ್ಟಿದ್ದೇವೆ. ಇದ್ದದ್ದು ಮೂವರು, ಇಬ್ಬರು ಕೊಟ್ಟರೆ ಸಾಕಾಗುದಿಲ್ಲ. ಅವಳಾ? ಅವಳು ಉತ್ತರದ ನಿರೀಕ್ಷೆಯಲ್ಲೇ ನಾನಿದ್ದವ. ನಿಮಗೆ ಮಗಳಾದ್ರೂ ನಮಗೆ ತಂಗಿಯಲ್ವಿ? ಅವಳು ತೋರಿಸಿದ್ದಾನೆ. ಹೇಳಿದ್ರೆ ಏನು ಹೇಳಿ ಹೇಳಪ್ಪ? ಹಾ. ನಮ್ಮ ಹಾಗೆ ಅಕ್ಕಂದಿದೆ ಆದರ್ಶವಳಿ. ಅಪ್ಪ, ಮಗಳೇ, ಮೂವರಿಗೂ ಕೇಳಿದ್ದು ಒಂದೇ ಪ್ರಶ್ನೆ, ಒಂದೇ ಪ್ರಶ್ನೆ. ಮೂರ ಉತ್ತರವು ಒಂದೇ ರೀತಿ ಇರಬೇಕಂತೇನು ಇಲ್ಲವಲ್ಲ? ಅಕ್ಕಿ ಕೊಟ್ಟಾಗ ನೀನು ಅಕ್ಷತೆಯನ್ನು ಒಬ್ಬರು ಮಾಡಬಹುದು, ಹಾ. ಅನ್ನವನ್ನು ಒಬ್ಬರು ಮಾಡಬಹುದು, ಇನ್ನೊಬ್ಬರು ನೈವೇದ್ಯಕ್ಕಂತ ಹಾಗೇನೂ ಇಡಬಹುದು. ಅಲ್ವಾ? ಆಯ್ಕೆ ಅವರವರಿಗೆ ಬಿಟ್ಟದ್ದು. ಇಬ್ಬರದ್ದು ಒಂದು ರೀತಿಯಿಂದ ಆಗಿದೆ, ನಿನ್ನ ಒಬ್ಬಳದ್ದು ಒಂದು ಹಾಗೆ ಉಳಿದಿದೆ. ಅಪ್ಪ, ಹಾ. ತಂದೆ ಹೆಚ್ಚು ಅಥವಾ ಕೈ ಹಿಡಿದ ಗಂಡ ಹೆಚ್ಚು, ಹಾ. ಇದು ನಮ್ಮೂರ ಜೀವನದ ಪ್ರಶ್ನೆ ಅಲ್ಲ. ಇಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳು ಸೇರಿದ್ದಾರೋ ಹಾ. ಅವರೆಲ್ಲವರ ಜೀವನದ ಪ್ರಶ್ನೆ ಹಾ. ತಂದೆ ಹೆಚ್ಚು ಅಥವಾ ಗಂಡ ಹೆಚ್ಚು. ಜೀವನಕ್ಕೆ ಯಾರು ಮುಖ್ಯ ಅಂತ ಆಲಿಸ್ಬೇಕು. ಹೇಳ್ಬೇಕು. ಲಾಲಿ ಪೂಜೆಲಿ ತಾತ ಕೃತ ತೋಗಿಟ ತೋಗಿನ ಗದಿಗುತ ಲಾಲಿ ಪೂಜೆಲಿ ತಾತ ಲಾಲಿ ಪೂಜೆಲಿ ತಾತ ಬೇಳುವೆ ಬಾಳ ಸಣ್ಣವಳಿನುತ ಬೇಳುವೆ ಬಾಲಿ ಸಣ್ಣವಳಿನುತ ಕೀಳುಗಳೆಯದಿರೋ
ಗ್ರಾಪೆಯನು ಗ್ರಾಪೆಯನು ತಾಳುತ್ತ ಆಲೋಚಿಸು ಭೂಲೋಲ ದಯಾನಿದೆ ಭೂಲೋಲ ದಯಾನಿದೆ ಆಲೋಚಿಸು ಭೂಲೋಲ ದಯಾನಿದೆ ಕೀಳುಗಳೆಯದಿರು ತಾಳುತ್ತ ಗಬ್ಬೆಯನು ಆಲೋಚಿಸು ಭೂಲೋಲ ದಯಾನಿದೆ ಭೂಲೋಲ ದಯಾನಿದೆ ಭೂಲೋಲ ದಯಾನಿದೆ ತಾತ ಪಿತ ಪತಿ ರಕ್ಷಿಸಿ ಪೊರೆವ ಪ್ರಾಯದಿ ಪತಿ ರಕ್ಷಿಸಿ ಪೊರೆವ ಸತಿ ವೃದ್ಧಾಪ್ಯದಿ ಸುತ ಸಂರಕ್ಷಿಸೆ ಸುತ ಸಂರಕ್ಷಿಸೆ ಕಿತಿಯಳು ಮೇರೆ ಬಾಳು ಸತತ ಸಂಪೂಜದಿ ಚಿತಿಯೊಳು ಮೇರೆವಳು ಸತತ ಸಂಪೂಜದಿ ಲಾಲಿ ಪೂಜೆಲೆ ತಾತ ಪೇಳುವೆ ಬಾಳ ಸಣ್ಣವಳ್ ಎನ್ನುತ್ತ ಬಾಳ ಸಣ್ಣವಳ್ ಎನ್ನುತ್ತ ತಾತ ಲಾಲಿ ಪೂಜೆಲೆ ತಾತ ಹೇಳುವೆ ಬಾಳ ಸಣ್ಣವಳೆನು ಲಾಲಿಸು ಮಗಳೇ ಗುಣ ಜನಕ ಮುತ್ತಿನಂತ ಮಾತನ್ನ ಅವರಿಬ್ಬರು ಆಡಿದರು. ಹಾ ಅದಕ್ಕೆ ಒತ್ತು ಕೊಡಬೇಕೆನ್ನುವ ಹಾಗೆ ನಾ ಬಯಸುವವನಲ್ಲ. ಹಾ? ನಿನ್ನಂತರಂಗದಲ್ಲಿರುವುದು ಸಮುದ್ರದ ಆಳದಲ್ಲಿರುವಂತ ಹಾ? ಮುತ್ತಿನೋಪಾದೆಯ ಮಾತುಗಳೆಂದು ನನಗೂ ಗೊತ್ತುಂಟು. ಓಹೋ ಹಾಗಾಗಿ ಹಾ ಯಾವುದು ಎಲ್ಲಿ ಹೇಳಿದರೆ ಹೇಗಾಗ್ತದೋ ಎನ್ನುವ ಸಂಕೋಚ ಬೇಡ. ನಿರ್ಭೀತಿಯಿಂದ ಹೇಳು, ಏನ್ ಹೇಳ ಹೊರಟೆ. ಜನಕ ಹಾ ಆಲಿಪುದೆಲೆ ತಾತ ಹೇಳು. ಪೇಳುವೆ ಬಾಲೆ ಸಣ್ಣವಳೆನ್ನುತ್ತ ಹಾ. ಉತ್ತರಿಸುವುದಕ್ಕೆ ಬಂದವಳು ಹಾ. ಕಿರಿಯ ಮಗಳು. ಹಾ. ಕೀಳು ಗಳೆಯದಿರು ತಾಳುತ್ತ ಕೃಪೆಯನು. ಹ್ಮ್. ಸಣ್ಣವಳ ಮಾತು ಕೂಡ ಸಣ್ಣದ್ದು ಅಂತ ಹಾ. ತಾತ್ಸಾರ ಮಾಡದೆ ಹಾ. ಆಲೋಚಿಸು ಭೂಲೋಲ ದಯಾನಿದೆ. ಮಕ್ಕಳೇ, ಒಬ್ಬರೊಳಗೆ ಒಬ್ಬರಲ್ಲಿ ಭಿನ್ನತೆಯನ್ನ ಕಂಡುಕೊಂಡವನಲ್ಲ. ಹಾ. ಆಕಾರದಲ್ಲಿ ವ್ಯತ್ಯಾಸ ಇದ್ದರು, ಅರ್ಹತೆಯಲ್ಲಿ ನೀವು ವಿದ್ಯೆಯಲ್ಲಿ ಹೆಚ್ಚು ಕಡಿಮೆ ಇದ್ದರು, ಹಾ. ನನಗೆ ನೀವು ಮೂವರು ಸಮಾನರೇ. ತಂದೆಗೆ ಹಾಗೆ ಅಲ್ವೇ? ಮತ್ತೆ ನೀನು ಸಣ್ಣವಳೆನ್ನುವಾಗಿ ಕೀಳು ಮಾಡುವ ಪ್ರಶ್ನೆ ಇಲ್ಲ. ಯಾಕೆ ಕಾಣುವುದಕ್ಕೆ ಮುತ್ತು ಸಣ್ಣದಾದರೂ ಹಾ. ಅದರ ಮಹತ್ವಕ್ಕೆ ದೊಡ್ಡದಲ್ವೇನೆ? ಯಾಕೆ ಹೇಳಿದೆ ಬಲ್ಲಿರ? ಯಾಕೆ? ಸಾವಿರಾರು ಜನ ಸೇರಿರುವಲ್ಲಿ ಹಾ. ವೇದಿಕೆಗೆ ಒಬ್ಬ ಶ್ರೀಮಂತ ವ್ಯಕ್ತಿ ಬಂದು ಭಾಷಣ ಮಾಡ್ತಾನೆ. ಹಾ. ಅವ ಏನ್ ಹೇಳ್ತಾನೋ ಏನು ಬಿಡ್ತಾನೋ ಹಾ. ತನ್ನ ಮನಸ್ಸಿಗೆ ತೋಚಿದ್ದನ್ನೆಲ್ಲ ಆಡುವುದಕ್ಕೆ ಪ್ರಾರಂಭಿಸ್ತಾನೆ. ಅದೇ ಸಭೆಯಿಂದ ಹಾ. ಅವನ ಮಾತಿಗೂ ಚಪ್ಪಾಳೆ ಬರ್ತದೆ. ಹೌದು. ಯಾಕೆ? ಯಾಕೆ? ಭಾಷಣ ಮಾಡ್ತಾ ಇದ್ದವ ಶ್ರೀಮಂತ ಎಂಬ ಕಾರಣಕ್ಕಾಗಿ. ಹಾ.
ಅದೇ ಒಬ್ಬ ಬಡವ ಬಂದು ಎಷ್ಟೇ ಒಳ್ಳೆ ವಿಷಯ ಹೇಳಿ ಮಾತಾಡಿದ್ರು ಕೂಡ ಸಭೆಯಿಂದ ಯಾವ ಪ್ರತಿಕ್ರಿಯೆಯೂ ಬರುವುದಿಲ್ಲ. ಸುಮ್ಮನೆ ನೋಡ್ತಾ ಕೂತ್ಕೊಳ್ತಾರೆ. ಒಂದು ಸಂದರ್ಭ ಹಾಗೆ ಅದೆಲ್ಲವೂ ಸತ್ಯ ಅಂತ ಒಪ್ಪುವುದಕ್ಕಾಗುವುದಿಲ್ಲ. ಶ್ರೀಮಂತಕಾರನೋರ್ವ ಮಾಡುವ ಭಾಷಣಕ್ಕೆ ಸಭೆಯಿಂದ ಚಪ್ಪಾಳೆ ಬಂತು ಎನ್ನುವಾಗೆ ಗ್ರಹಿಸ್ತೇವೆ. ಹಾಗಂತ ಸಭೆ ಕಡೆಗೆ ನಾವು ಲಕ್ಷ್ಯ ಹಾಯಿಸುವುದಿಲ್ಲ. ನೀ ಸಭೆಯತ್ತ ಮುಖ ಮಾಡಿದ್ರೆ ಬಂದವರೆಲ್ಲರೂ ಅವನಾಡಿದ ಮಾತಿಗೆ ಚಪ್ಪಾಳೆ ಹಾಕುವುದಿಲ್ಲ. ವಿಮರ್ಶೆಗೆ ಹೊರಟವರು ಅದು ಸರಿಯಾಗಿದ್ದರೆ ಮಾತ್ರ ಕರತಾಡನದಿಂದ ಪ್ರೋತ್ಸಾಹವನ್ನ ಕೊಡ್ತಾರೆ. ಅದಲ್ಲ ಅಂತಾದ್ರೆ ಬಡವ ಬಲ್ಲಿದೆನ್ನುವಂತ ಭೇದ ಕಾಣದೆ ವಿಷಯ ಏನು ಅದರ ಆಧಾರದ ಮೇಲೆ ಪ್ರೋತ್ಸಾಹ ಕೊಡುವವರಿದ್ದಾರೆ. ಇಲ್ಲಿಯೂ ಹಾಗಾಗಬಾರದು ಅಂತ ಹೇಳ ಹೊರಟವಳು ನಾನು. ಯಾಕೆ ಬಲ್ಲಿರ? ಅಕ್ಕಂದಿರು ಉತ್ತರಿಸಿದಾಗ ಹಿರಿಯವರಿಬ್ಬರ ಉತ್ತರಕ್ಕೆ ನಿಮ್ಮ ಪ್ರತಿಕ್ರಿಯೆ ಸರಿಯಾಗಿಯೇ ಇದೆ. ಕಡೆಗೆ ಉತ್ತರಿಸುವುದಕ್ಕೆ ಬಂದವಳು ಸಣ್ಣವಳ ಮಾತು ಲೆಕ್ಕಕ್ಕಲ್ಲ ಅಂತ ತಿರಸ್ಕಾರ ಮಾಡದೆ ರಾಮರಾಗಿರುವಂತ ತಾವು ಯೋಚನೆ ಮಾಡಿ ತೀರ್ಮಾನಕ್ಕೆ ಬರಬೇಕು ಎನ್ನುವ ಹಾಗೆ ಪೀಠಿಕೆ. ಧೈರ್ಯದಿಂದ ಹೇಳು. ಅಪ್ಪ, ತಂದೆ ಹೆಚ್ಚೋ ಅಥವಾ ಗಂಡ ಹೆಚ್ಚೋ? ತಂದೆಯ ಕರ್ತವ್ಯವೇನಿಲ್ಲಿ? ಪಿತ ಜನ್ಮವ ನೀವ. ಮಕ್ಕಳ ಹುಟ್ಟಿಗೆ ತಂದೆಯಾದವನು ಕಾರಣನಾಗುತ್ತಾನೆ. ಪ್ರಾಯದಿ ಪತಿ ರಕ್ಷಿಸಿ ಪರೇವ ಸತಿ ವೃದ್ಧಾಪ್ಯದಿ ಸುತ ಸಂರಕ್ಷಿಸೆ. ಒಂದು ಮಾತುಂಟಪ್ಪ, ಹೆಣ್ಣು ಮಕ್ಕಳು ಬಾಲ್ಯದಲ್ಲಿ ತಂದೆಯ ಅಧೀನ, ಯೌವನದಲ್ಲಿ ಗಂಡನಾಧೀನ, ಮುಪ್ಪಿನಲ್ಲಿ ಮಕ್ಕಳ ಅಧೀನ. ಹಾಗಿದ್ರೆ ತಂದೆಯಾದವ ಹೆಣ್ಣು ಮಕ್ಕಳನ್ನ ಎಷ್ಟು ವರ್ಷಗಳವರೆಗೆ ಪರಿಪಾಲಿಸಬಲ್ಲ? ಒಂದು 18 ವರ್ಷ, ಬೇಡ 20 ವರ್ಷ, ಮದುವೆ ಆಗುವಲ್ಲಿಯವರೆಗೆ 22 ವರ್ಷಗಳವರೆಗೆ ತಂದೆಯಾದವ ಹೆಣ್ಣು ಮಕ್ಕಳನ್ನ ಪರಿಪಾಲಿಸಬಲ್ಲ. ಸರಿ. ಮತ್ತೆ ಸುದೀರ್ಘವಾದ 80 ವರ್ಷಗಳವರೆಗೆ ಆ ಹೆಣ್ಣನ್ನ ನೋಡಿಕೊಳ್ಳುವುದು ಯಾರು? ಕೈ ಹಿಡಿದ ಗಂಡ. ಆ ದಿಸೆಯಲ್ಲಿ ಯೋಚನೆ ಮಾಡಿದ್ರೆ ಅಪ್ಪನಿಗಿಂತ ಗಂಡನೇ ಶ್ರೇಷ್ಠನಾಗುತ್ತಾನೆ. ನನ್ನ ಅಕ್ಕಂದಿರು ಹೇಳಿದ್ರು, ಮಾರ್ಗದಲ್ಲಿ ಶಿಲೆಯೊಂದು ಬಿದ್ದಿರ್ತದೆ, ಎಲ್ಲರೂ ಅದನ್ನು ತುಳಿದುಕೊಂಡೇ ಹೋಗ್ತಾರೆ. ಶಿಲ್ಪಿಯೊಬ್ಬ ಒಂದು ಅದನ್ನ ದೇವರ ಮೂರ್ತಿಯಾಗಿ ಕೆತ್ತಿದ ತಕ್ಷಣ ಅದಕ್ಕೊಂದು ಬೆಲೆ ಬರ್ತದೆ. ಶಿಲೆಯಂತಿದ್ದ ನಮ್ಮನ್ನ ಶಿಲ್ಪವಾಗಿ ರಚಿಸಿದವರು ನೀವೇ ಶ್ರೇಷ್ಠ ಅಂತ ಆಡಿದ್ಲು. ಸಾಧ್ಯ ಇಲ್ಲಪ್ಪ. ಯೋಚನೆ ಮಾಡಿ ತಾವು ಎಲ್ಲಿಯಾದರೂ ಮಾರ್ಗದ ಬದಿಯಲ್ಲಿ ದೇವರ ಮೂರ್ತಿಗಳನ್ನ ವ್ಯಾಪಾರಕ್ಕೆ ಇರಿಸಿಕೊಂಡ ಸ್ಥಳಕ್ಕೆ ಹೋಗಿ ಕೈ ಮುಗಿಯುವ ಪದ್ಧತಿ ಉಂಟು? ಇಲ್ಲ ತಾನೆ. ಅದೇ ದೇವರ ಮೂರ್ತಿಗೆ ತಕ್ಕುದಾದ ಗುಡಿಯನ್ನ ಕಟ್ಟಿ ಗರ್ಭಗುಡಿಯೊಳಗೆ ಅದನ್ನ ಪ್ರತಿಷ್ಠಾಪನೆ ಮಾಡಿ ಪೂಜಿಸಿದಾಗ ಅದಕ್ಕೊಂದು ಶ್ರೇಷ್ಠತೆ ಬರ್ತದೆ, ಬೆಲೆ ಬರ್ತದೆ. ಅಂತಾದ್ರೆ ಯಾವಾತ ಪೂಜಿಸುತ್ತಾನೋ ಅವನೇ ಗಂಡನ ಸ್ಥಾನದಲ್ಲಿರ್ತಾನೆ. ಶಿಲ್ಪಿಗಿಂತ ಪೂಜಿಸುವಾತನೇ ಶ್ರೇಷ್ಠನಾಗುತ್ತಾನೆ. ಇನ್ನು ನನ್ನ ಸಣ್ಣಕ್ಕ ಹೇಳಿದ್ದು, ಮಾರ್ಗದಲ್ಲಿ ಬಿದಿರಿನ ತುಂಡೊಂದು ಬಿದ್ದಿರ್ತದೆ, ಊರುಗೋಲಿಗೂ ಅಥವಾ ಹುಳತಿಂದ ಹಾಳಾಗಿ ಹೋಗುತ್ತದೆ. ಅದೇ ಒಬ್ಬ ಶ್ರೇಷ್ಠ ವ್ಯಕ್ತಿ ಬಂದು ಅದನ್ನ ಕೊಳಲಾಗಿ ಮಾಡಿದ ತಕ್ಷಣ ಅದಕ್ಕೊಂದು ಬೆಲೆ ಬರ್ತದೆ. ಬಿದಿರಿನಂತಿದ್ದ ನಮ್ಮನ್ನ ಕೊಳಲಾಗಿ ರೂಪಿಸಿದವರು ನೀವೇ ಶ್ರೇಷ್ಠ ಅಂತ ಆಡಿದ್ಲು. ಇಲ್ಲಪ್ಪ, ಮತ್ತೆ ಯಾರು ಕೊಳಲನ್ನ ಚಂದವಾಗಿ ನುಡಿಸುತ್ತಾರೋ ಆವಾಗ ಎಲ್ಲ ತಿರುಗಿ ನೋಡ್ತಾರೆ, ಈ ಸುಸ್ವರ ಎಲ್ಲಿಂದ ಬಂತು, ಇಷ್ಟೊಳ್ಳೆ ಸ್ವರ ಅಂತ. ಕೊಳಲಾಗಿ ಮಾಡಿದವ ಶ್ರೇಷ್ಠನಲ್ಲ, ಯಾವಾತ ನುಡಿಸುತ್ತಾನೋ ಆತನೇ ಗಂಡನ ಸ್ಥಾನದಲ್ಲಿರ್ತಾನೆ. ಕೈ ಹಿಡಿದ ಗಂಡನೇ ಶ್ರೇಷ್ಠನಾಗುತ್ತಾನೆ. ಆ ಕಾರಣಕ್ಕಾಗಿ ಹೇಳಿದ್ದು, ತಂದೆಗಿಂತ ಕೈ ಹಿಡಿದ ಗಂಡನೇ ಶ್ರೇಷ್ಠ, ಗಂಡನೇ ಹೆಚ್ಚು ಅಂತ. ಮಗಳೇ, ಇಬ್ಬರು ಅಕ್ಕಂದಿರು ಕೊಟ್ಟಂತ ಉದಾಹರಣೆಯನ್ನು ಆಧಾರವಾಗಿಟ್ಟುಕೊಂಡು ಹೇಳಿದೆ. ಇದನ್ನೇ ಒಪ್ಪುವುದಕ್ಕಾಗುವುದಿಲ್ಲ. ಯಾವುದಾಗಲಿ ಎಲ್ಲಿಯಾಗಲಿ ಸಮರ್ಪಕವಾದ ಆಧಾರ ಇದ್ದಲ್ಲಿ ಮಾತ್ರ ಒಪ್ಪುವುದು. ಇವಾಗ ಗಂಡನೇ ಶ್ರೇಷ್ಠ ಎನ್ನುವಾಗೆ ನೀನು ಹೇಳ್ತಿ ಅಂತ ಆದ್ರೆ ಹಿಂದೆ ಎಲ್ಲಿಯಾದರೂ ಗಂಡನೇ ಶ್ರೇಷ್ಠತೆ ಎನ್ನುವಾಗೆ ಸಾರಿದ ಉದಾಹರಣೆಗಳುಂಟ? ಇದೆಯಪ್ಪ. ಏನುಂಟು? ಆಧಾರವಿಲ್ಲದೆ ಮಾತಿಗೆ ತೊಡಗಿದ್ದಲ್ಲ, ಆಧಾರ ಗಟ್ಟಿ ಇದ್ದೇ ನಿಮ್ಮಲ್ಲಿ ಮಾತಿಗೆ ತೊಡಗಿದ್ದು. ಅಪ್ಪ, ಅನುಸೂಯಾದಿಗಳು ತಮ್ಮಯ್ಯ ಇನಿಯನ ಸೇವೆಯಳು. ಅನುಸೂಯೆ, ಅರುಂಧತಿ, ಸೀತೆ, ಸಾವಿತ್ರಿ, ಮಂಡೋದರಿ ಇವರೆಲ್ಲವರು ತಮ್ಮ ಗಂಡನ ಸೇವೆಯನ್ನ ಮಾಡಿಕೊಂಡು ಘನ ಪತಿವ್ರತೆಯರಾಗಿ ಲೋಕದೊಳಗೆ ಕಾಣಿಸಿಕೊಂಡವರಿದ್ದಾರೆ. ಯಾರೂ ಕೂಡ ತಂದೆಗೆ ಮಗಳಾಗಿ ಕಾಣಿಸಿಕೊಂಡದ್ದಲ್ಲ, ಗಂಡನಿಗೆ ಹೆಂಡತಿ ಆದ ಮೇಲೆ ಕಾಣಿಸಿಕೊಂಡಿದ್ದು. ಜನಕರಾಜನ ಮಗಳು ಸೀತೆ ಆಗಿರಬಹುದು, ರಾಮನ ಮಡದಿಯಾಗಿಯೇ ಸೀತೆ ಲೋಕಮುಖಕ್ಕೆ ಕಾಣಿಸಿಕೊಂಡಳಲ್ವೇ? ಪ್ರತಿಯೊಬ್ಬರ ಜೀವನವೂ ಹಾಗೆ. ಅವರೆಲ್ಲರೂ ತಮ್ಮ ಇನಿಯನ ಸೇವೆ ಮಾಡಿಕೊಂಡು ಪತಿವ್ರತೆಯರಾಗಿಯೇ ಲೋಕದಲ್ಲಿ ಕಾಣಿಸಿಕೊಂಡವಳು. ಗುರುಮಠದಲ್ಲಿ ಬಿಡುವಿನ ಸಮಯದಲ್ಲಿ ಪತಿವ್ರತ ನಾರಿಯರ ಕುರಿತು ಓದಿ ಅಭ್ಯಾಸ ಮಾಡಿದವಳಪ್ಪ ನಾನು. ಆ ಪುಸ್ತಕ ನಿನ್ನಲ್ಲಿದ್ದಿತ್ತಾ? ಗುರುಮಠದಲ್ಲಿ ಇದ್ದಿತ್ತು. ಪತಿವ್ರತ ನಾರಿಯರ ಕಥೆ ಕೇಳಿ ನಾವು ಬುದ್ಧಿವಂತರಾಗಬೇಕು ಅನ್ನೋ ಉದ್ದೇಶದಿಂದ ಪುಸ್ತಕ ಹುಡುಕಿದ್ದು ಸ್ವಲ್ಪವೇನೆ. ಹುಡುಕಿದ್ದ ಇದ್ದ ಪೆಟ್ಟಿಗೆ ಎಲ್ಲ ಮುಗಿಸಿದ್ರು. ಗುರುಮಠದಲ್ಲಿ ಒಂದೇ ಪುಸ್ತಕ ಇದ್ದದ್ದ?
ಆ ಪುಸ್ತಕ ಒಂದೇ ಇತ್ತು ಅಂತ ಇವಳು ತಗೊಂಡು ಹೋಗಿದ್ದಾಳೆ ಅಂತ. ಬಹುಶಃ ನಾವು ಹುಡುಕೋ ಹೊತ್ತು ಒಂದೇ ಇದ್ದಿತ್ತು ಏನೋ, 7 ವರ್ಷವಾಗಿತ್ತು, ನಾವು ಎಷ್ಟು ಹುಡುಕಿದ್ರು ಪ್ರಯತ್ನ. ಸಮಯ ಇದ್ದಾಗ ಯಾರು ಓದ್ಬಹುದಪ್ಪ ಅದನ್ನ. ಓದಬಹುದು. ಈ ಪುರ್ಸೊತ್ತಿದ್ದಾಗಲೆಲ್ಲ ಕೈಯಲ್ಲಿ ಏನು ಹಿಡ್ಕೊಂಡು ನೋಡ್ತಾ ಇರೋದಪ್ಪ ಇವ್ರು. ಅದು ಎಂತ ಕೈಯಲ್ಲಿ ಏನು ಎಂತ ಕೇಳಿದ್ರೆ ನೀ ಮುಟ್ಕೊಂಡು ಎಂತ ಬಂತ ನನ್ನಲ್ಲಿ ಕೇಳುದಿಲ್ಲ. ಅದೇ ಅಪ್ಪ ಅಯ್ಯೋ, ಅದರಿಂದಲೂ ಬುದ್ಧಿವಂತರಾಗಿ ಬೇಕಾದಷ್ಟು ತಿಳ್ಕೊಳ್ಳುವಂತಿದ್ದೀರಿ. ಆದ್ರೂ ಅದನ್ನು ಕೀಳಾಗಿ ಕಾಣಬಾರ್ದು. ಅಲ್ಲಿ ಒಂದು ಪುಸ್ತಕ ಇದ್ದಿತ್ತು, ಅದನ್ನ ಹಾಗೆ ತಂದಿಟ್ಟಿದ್ದೆ ನಾನು. ಯಾವುದದು? 30 ದಿವಸದಲ್ಲಿ ಕನ್ನಡ ಕಲಿಯಿರಿ. ಮತ್ತೆ ಈಗ ಮಾತಾಡ್ತಿದ್ದೆ ಅಂತ ಕನ್ನಡ ಅಲ್ವ ನೀನು? ಶುದ್ಧ ಕನ್ನಡ. ವಿಶೇಷವಾದ ಶುದ್ಧ ಕನ್ನಡ. ಹಾಗೆ ಹಾ, ನೀನು ಎಷ್ಟೇ ಶುದ್ಧ ಕನ್ನಡ ಅಭ್ಯಾಸ ಮಾಡು, ಇವತ್ತಿನ ವಾತಾವರಣಕ್ಕೆ ನನಗೆ ಅಷ್ಟು ಶುದ್ಧ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ. ಅಪ್ಪ, ಪತಿಗಾಗಿ ವನವಾಸಿಯಾದಳು ದಮಯಂತಿ ನಳಚಕ್ರವರ್ತಿಯ ಸತಿ. ಪತಿಗಾಗಿ ಸ್ಮಶಾನ ಸೇರಿದಳು ಇಂದುಮುಖಿ ಹರಿಶ್ಚಂದ್ರನ ಸತಿ. ಪತಿಗಾಗಿ ಸಹಗಮನ ಮಾಡಿದಳು ಭೂಜಾತಿ ಸೀತೆ. ಪತಿಗಾಗಿ ಪಣಕ್ಕೆ ಸಿದ್ಧಳಾದಳು ದ್ರೌಪದಿ ಮಹಾಮಾತೆ. ಎನಗವರಂದದಿ ದಿನ ಕಳೆಯುವ ಮನ. ನಾನು ಕೂಡ ಪತಿಯ ಸೇವೆಯನ್ನ ಮಾಡಿಕೊಂಡು ಈ ಪತಿರತ ನಾರಿಯರ ಹಾಗೆ ಕಾಣಿಸಿಕೊಳ್ಳಬೇಕು, ಆಗಬೇಕು ಎನ್ನುವಾಗಿ ಕನಸನ್ನ ಕಟ್ಟಿದವಳು. ಆ ಕಾರಣಕ್ಕಾಗಿ ಆಡ ಹೊರಟಿದ್ದು, ಅಪ್ಪನಿಗಿಂತ ಗಂಡನೇ ಶ್ರೇಷ್ಠ, ಗಂಡನೇ ಹೆಚ್ಚು, ಅಪ್ಪನಿಗಿಂತ ಗಂಡನೇ ಆಡಿದ ಮಾತು ಕೇಳಿ ಆಡಿದ ಮಾತು ಕೇಳಿದ ಜನಪ ವಿಸ್ಮಯ ನೋಡಿ ನುಡಿದರು. ನಿನಗೆ ಬಲು ನಾಶಟನ ದೊರಕಿಸಿ ಮದುವೆ ಗುಣಸುಂದರಿ ಸಣ್ಣವಳು, ಧೈರ್ಯದಿಂದ ಮಾತನಾಡು ಎನ್ನುವ ಹಾಗೆ ಅಭಯ ಕೊಟ್ಟೆ. ಕೊಟ್ಟ ವಿಶ್ವಾಸವನ್ನ ದುರುಪಯೋಗ ಮಾಡಿಕೊಂಡೆ. ಹೆಣ್ಣು ಮಕ್ಕಳ ಜೀವಿತಾವಧಿಯಲ್ಲಿ ಅಪ್ಪನಿಗಿಂತ ಗಂಡನೇ ಶ್ರೇಷ್ಠ ಎನ್ನುವ ಹಾಗೆ ತುಂಬಿದ ಸಭೆಯಲ್ಲಿ ಮಾತನಾಡಿ ಬಿಟ್ಟೆಲ್ಲ ನೀನು. ಒಬ್ಬೊಬ್ಬರ ಉದಾಹರಣೆಯನ್ನ ಕೊಟ್ಟೆ. ರಾಮನ ಹೆಂಡತಿ ಸೀತೆಯೋ ಅದಲ್ಲ, ದ್ರೌಪದಿಯೋ ಅದಲ್ಲ, ಮತ್ತೊಂದ್ಯಾರು ದಮಯಂತಿ. ಇವರೆಲ್ಲರ ಉದಾಹರಣೆ ಕೊಡುವಾಗ ಯೋಚನೆ ಮಾಡಬೇಕಿತ್ತು. ಸೀತೆಯ ಅಸ್ತಿತ್ವ ಬಂದದ್ದೇಳಿ ಜನಕ ರಾಜ ಮದುವೆ ಮಾಡಿ ಕೊಟ್ಟಿದ್ದರಿಂದ. ದ್ರೌಪದಿಗೆ ಹೆಸರು ಬಂದದ್ದು ಹೇಗೆ? ಪಣವನ್ನು ಹೀಗೆ ಎನ್ನುವಾಗ ದೃಪದ ಇಟ್ಟದ್ದರಿಂದ. ದಮಯಂತಿಯ ವಿಷಯದಲ್ಲಿ ಯೋಚನೆ ಮಾಡಿದ್ರೆ ಗಂಡ ಶ್ರೇಷ್ಠ ಅಂತ ಯಾವ ಹೆಣ್ಣು ಹೇಳುವುದಿಲ್ಲ. ಮಧ್ಯ ಕಾಡಿನಲ್ಲಿ ಬಿಟ್ಟು ಹೋದ ಗಂಡ ಕೊನೆಗೆ ಆಸರೆಗೆ ಅಪ್ಪನೇ ಬೇಕಾಯಿತು. ಬಿಡ, ಹೇಳಿದೆ ಎನ್ನುವ ಮಾತ್ರಕ್ಕೆ ಅದನ್ನು ಒಪ್ಪುವುದಕ್ಕೂ ನನ್ನ ಮನಸ್ಸು ಒಪ್ಪುವುದಿಲ್ಲ. ಹೆಂಡತಿಗೆ ಕಷ್ಟ ಆಗ್ಬಾರ್ದು ಅಂತ ಹಾಗೆ ಬಿಟ್ಟು ಹೋಗಿದ್ದಲ್ವಪ್ಪ? ಹೌದಾ? ಹೆಂಡತಿಗೆ ಕಷ್ಟ ಆಗ್ಬಾರ್ದು ಅಂತ ಬಿಟ್ಟು ಹೋಗಿದ್ದಲ್ವ? ಹೆಂಡತಿ ಹೋದದ್ದೆಲ್ಲಿಗೆ ಕಡೆಗೆ ತವ್ರ ಮನೆಗೆ. ಬೇಕಾಗುವುದಾದೇ ಮನೆ ನೆನಪಿರಲಿ. ಅವರೆಲ್ಲರೂ ಗಂಡನ ವ್ಯಕ್ತಿತ್ವದಲ್ಲಿ ಹೆಂಡತಿಯಾಗಿ ಬದುಕನ್ನು ತೋರಿಸಿದವರಿದ್ದಾರೆ. ಒಪ್ಪೋಣ, ನಾಳೆ ದಿವಸ ನನ್ನ ಹೆಂಡತಿ ಕೇಳಿದ್ರು ಅದೇ ಉತ್ತರ ಬರುವುದು. ಯಾಕೆ? ಗಂಡ ಶ್ರೇಷ್ಠನಾಗಿ ಪೊರೆದದ್ದರಿಂದ. ಪೊರವ ಗಂಡ ಶ್ರೇಷ್ಠನಾದರೆ ಮಾತ್ರ ಹೆಣ್ಣಿನ ಬದುಕೆನ್ನುವುದು ಶ್ರೇಷ್ಠವಾಗಿ ಸಾರ್ಥಕಗೊಳ್ಳುತ್ತದೆ. ನೀನು ಅದೇ ರೀತಿಯ ಬದುಕನ್ನ ಸಾಗಿಸ್ತೇನವಾಗಿ ಹೊರಟದ್ದೌದಾದರೆ ನಿನಗೆ ಒಬ್ಬ ಸಾಮಾನ್ಯ ಬೇಡು ಭಿಕ್ಷುಕ ಶಟನನ್ನ ತಂದು ಮದುವೆ ಮಾಡಿಸಿದ್ರೆ ಹೇಗೆ ಬದುಕನ್ನು ಸಾಗಿಸ್ತೀಯ? ಎನಲು ಮಣಿಯ ತಳಂದಳೆಯಗೆ ಎನಲು ಮಣಿಯ ಎಂದಳೆಯಗೆ ವನಜ ಭವ ಬರೆದುದನು ತಪ್ಪಿಸಿ ನಿನಗೆ ಸಾಧ್ಯವೇ? ವನಜ ಭವ ಬರೆದುದನು, ವನಜ ಭವ ಬರೆದುದನು ತಪ್ಪಿಸಿ ನಿನಗೆ ಸಾಧ್ಯವೇ? ಯಾಕೆ ಸಾಧ್ಯ? ಎನ್ನ ವಿಧಿಯಂತವುದು ನಿಶ್ಚಯವೂ, ಎನ್ನ ವಿಧಿಯಂತವುದು ನಿಶ್ಚಯವೂ. ತಾತ ತಾತ ಅಪ್ಪ ಏನು? ಏನಪ್ಪ ನೀವು ಇಷ್ಟು ಮಾತಿಗೆ ಕೋಪಗೊಳ್ಳುವುದೇ? ಆ, ಪ್ರಾರಂಭದಲ್ಲೇ ನಾನು ಹೇಳಿದ್ದೆ, ಏನಂತ? ಆಲಿಸಬೇಕು, ಪಾಲಿಸಲೂ ಬೇಕು, ಹೌದು. ಯೋಚನೆ ಮಾಡಿ ತೀರ್ಮಾನಕ್ಕೆ ಬರಬೇಕು ಎನ್ನುವ ಹಾಗೆ. ಆ, ಆದರೂ ಕೂಡ ಹ್ಮ್. ನನ್ನ ಮಾತಿನಿಂದ ಕೋಪಗೊಂಡು ಒಬ್ಬ ಶಟನಿಗೆ ಕೊಟ್ಟು ಮದುವೆ ಮಾಡ್ತೇನೆ ಎನ್ನುವ ಹಾಗೆ ಕಟುವಾಗಿ ಆಡತೊಡಗಿದ್ರಿ. ಆ, ಅಪ್ಪ, ಆ, ಮದುವೆ ಮಾಡಿಸುವುದಕ್ಕೆ ನೀವ್ಯಾರು? ಆ,
ನಿನ್ನ ಅಪ್ಪ ನಾನು. ಎಲ್ಲವೂ ನಮ್ಮ ಹಣೆಯಲ್ಲಿ ಬರೆದ ಹಾಗೆ ಆಗಬೇಕೆ ವಿನಃ ತಾನು ಮಾಡ್ತೇನೆ ತನ್ನಿಂದ ಆಗುತ್ತದೆ ಎನ್ನುವುದು ಕುಂಬತನವಲ್ಲದೆ ಇನ್ನೇನಪ್ಪ. ಯಾವ ವ್ಯಕ್ತಿಯೇ ಆಗಲಿ ಮಲ್ಲಿಗೆ ಬಳ್ಳಿಯನ್ನ ಮಾಮರಕ್ಕೆ ಹಬ್ಬಿಸಲು ಪ್ರಯತ್ನ ಮಾಡ್ತಾನೆ. ಅದನ್ನ ಉಳಿದು ಯಾಕೆ ಮಲ್ಲಿಗೆ ಬಳ್ಳಿಯನ್ನ ಮಾಮರಕ್ಕೆ ಹಬ್ಬಿಸಬೇಕು, ನಾನು ಕಾಸರ್ಕನ ಮರಕ್ಕೆ ಹಬ್ಬಿಸ್ತೇನೆ ಅಂತ ಹೇಳುವವರಿಗೆ ಬುದ್ಧಿ ಸ್ವಲ್ಪ ಕಡಿಮೆ ಅಂತ ಆಡ್ಬೇಕಾಗುತ್ತದೆ. ಯಾಕೆ ಬಲ್ಲಿರ, ಯಾಕೆ ರಾಜಕುಮಾರಿಯರನ್ನ ರಾಜಕುಮಾರನಿಗೆ ಕೊಟ್ಟು ಮದುವೆ ಮಾಡಬೇಕಾದ್ದು ತಂದೆಯಾದವನ ಹೊಣೆ, ತಂದೆಯಾದವನ ಕರ್ತವ್ಯ. ಅದನ್ನುಳಿದು ಒಬ್ಬ ಶಟನಿಗೆ ಕೊಟ್ಟು ಮದುವೆ ಮಾಡ್ತೇನೆ. ಅಪ್ಪ, ನೀವು ಮದುವೆ ಮಾಡಿ ಕೊಡುವಂತ ವರ ಕಲ್ಲು ಗುಂಡಾಗಲಿ ಮರದ ತುಂಡಾಗಲಿ ಒಬ್ಬ ಶಟನೇ ಆಗಿರಲಿ, ಅವರ ಸೇವೆಯನ್ನ ಮಾಡಿಕೊಂಡು ನಾನು ಈ ಲೋಕದೊಳಗೆ ಪತಿವ್ರತೆಯಾಗಿಯೇ ಕಾಣಿಸಿಕೊಳ್ತೇನೆ. ಆ ದೃಢವಾದ ವಿಶ್ವಾಸ ನನಗಿದೆ. ತಂದೆ ಏನು ಅಲ್ಲ ಅಂತ ಹೇಳ ಹೊರಡಲಿಲ್ಲ ನಾನು. ಗಂಡನಿಗಿಂತ ಶ್ರೇಷ್ಠನಾಗುವುದಕ್ಕೆ ಸಾಧ್ಯವಿಲ್ಲ ಅಂತ ಆಡುವುದಕ್ಕೆ ಹೊರಟೆ. ಸಾಧ್ಯ ಉಂಟು. ಇಲ್ಲ ಅಪ್ಪ, ಅಪ್ಪನೇ ಶ್ರೇಷ್ಠ ಜಗತ್ತಿನಲ್ಲಿ. ಅಪ್ಪ, ಯಾವ ವ್ಯಕ್ತಿಗೆ ಆಗಲಿ ಕಾಲಿಗೊಂದು ಮುಳ್ಳು ಚುಚ್ಚಿದ್ರು ಕೂಡ ಅವನ ಬಾಯಿಂದ ಬರುವ ಮೊದಲ ಶಬ್ದ ಯಾವುದು ಕೇಳಿದ್ರೆ ಅಮ್ಮ ಎನ್ನುವ ಹಾಗೆ. ಹೌದಪ್ಪ. ಹೆಣ್ಣು ಮಕ್ಕಳಿಗೆ ಬಾಲ್ಯದಿಂದಲೂ ತಾಯಿಯ ಸ್ಥಾನವನ್ನ ಕೊಟ್ಟಿದ್ದಾರೆ. ಆದರೆ ಅದು ಪರಿಪೂರ್ಣ ಆಗುವುದು ಯಾವಾಗ ಕೇಳಿದ್ರೆ ಗಂಡನಿಗೆ ಹೆಂಡತಿ ಎನಿಸಿಕೊಂಡು ಸತ್ಸಂತಾನಕ್ಕೆ ತಾಯಿ ಎನಿಸಿಕೊಂಡಾಗ ಆ ತಾಯ್ತನ ಎನ್ನುವುದು ಪರಿಪೂರ್ಣವಾಗುತ್ತದೆ. ಅಕ್ಕಂದಿರ ಆಡಿದ್ರು, ಆ ಜನ್ಮದಿಂದ ಈ ಜನ್ಮಕ್ಕೆ ತಂದವ ತಂದೆ, ಆ ಕಾರಣಕ್ಕಾಗಿ ತಂದೆಯೇ ಶ್ರೇಷ್ಠ ಎಂದು. ಅಪ್ಪ, ಯಾವ ಜೀವಿಗೆ ಆಗಲಿ ಮತ್ತೊಂದು ಜನ್ಮ ಇದೆ ಅಂತ ಆದ್ರೆ ಈ ಲೋಕದೊಳಗೆ ಕಾಣಿಸಿಕೊಳ್ಳಲೇಬೇಕು. ನೀವೊಂದು ನೆಪ ಮಾತ್ರ. ನೆಪಕ್ಕಾದ್ರೂ ಅಪ್ಪ ಬೇಕಾ ಬೇಡವಾ? ಖಂಡಿತವಾಗಿ ನೆಪವಾದ ನೀವೇ ತಾನು ಸರ್ವಶ್ರೇಷ್ಠ ಆಡುವುದಕ್ಕೆ ಸಾಧ್ಯ ಉಂಟೆ ಜನಕ? ಆಗಿರಬಹುದು. ಬರೇ ಮಕ್ಕಳನ್ನ ಪಡೆದ್ರೆ ಸಾಕಾಗುವುದಿಲ್ಲ. ಮಕ್ಕಳಿಗೆ ಏನೇನು ಬೇಕು ಅದೆಲ್ಲವನ್ನ ಒದಗಿಸಿಕೊಡಬೇಕಾದ್ದು ತಂದೆಯಾದವನ ಹೊಣೆ. ಯಾವುದು ಕೊಟ್ಟಿಲ್ಲ ಹೇಳು? ಎಲ್ಲವನ್ನ ಕೊಟ್ಟಿದ್ದೀರಿ. ಆ ಕೊಟ್ಟಿದ್ದೀರಿ ಎಂಬ ಕಾರಣಕ್ಕಾಗಿ ಶ್ರೇಷ್ಠ ಅಂತ ಆಡುವುದಕ್ಕಾಗುವುದಿಲ್ಲ. ಕೊಟ್ಟು ಬೇಕಾದುದನ್ನ ಕಾಲ ಕಾಲಕ್ಕೆ ಪಡೆದಿದ್ದೇನೆ. ನಿಮ್ಮ ಕೆಲಸ ಅಪ್ಪ ಅದು. ನಿಮ್ಮ ಕೆಲಸವನ್ನ ಮಾಡಿದ್ದೀರಿ. ಮಕ್ಕಳಿಗೆ ಕೊಡಬೇಕಾದ ನಿಮ್ಮ ಕರ್ತವ್ಯ. ಅದಕ್ಕಾಗಿ ಶ್ರೇಷ್ಠರೇನು ಅಪ್ಪ? ನೀವು 3 ಹೊತ್ತು ಊಟವನ್ನ ಕೊಟ್ಟಿರಬಹುದು, ಮೈ ತುಂಬಾ ಆಭರಣವನ್ನ ಮಾಡಿಸಿ ಹಾಕಿರಬಹುದು, ಬೇಕಾದಷ್ಟು ವಸನವನ್ನ ಕೊಡಿಸಿರಬಹುದು, ವಿದ್ಯೆಯನ್ನ ಕೊಡಿಸಿರಬಹುದು. ಆದ್ರೆ ಗಂಡ ಕೊಡುವುದಿಲ್ಲ, ಅಪ್ರಿ ಕೊಡ್ಲಿಕ್ಕೆ ಸಾಧ್ಯ ಉಂಟೇನಪ್ಪ? ಗುಣಸುಂದರಿ, ನೀ ತಿಳಿದದ್ದು ಕಡಿಮೆ ಆಯ್ತು. ಏನಪ್ಪ? ಗಂಡ ಕೊಟ್ಟದ್ದನ್ನ ಅಪ್ಪನಿಗೆ ಕೊಡುವುದಕ್ಕಾಗುವುದಿಲ್ಲ. ಆದರೂ ಅಪ್ಪ ಶ್ರೇಷ್ಠ ಹೇಗೆ ಕೇಳು? ಹೇಗೆ? ಗಂಡನನ್ನ ಕೊಡುವುದೇ ಅಪ್ಪ, ಮದುವೆ ಮಾಡಿಸುವ ಅಪ್ಪ. ನಿಮ್ಮ ಕೆಲಸ ಮಾಡಲೇಬೇಕು. ಏನು ಕೆಲಸ? ನಿಮ್ಮ ಕರ್ತವ್ಯ. ಮಕ್ಕಳನ್ನ ಪಡೆದ್ರೆ ಸಾಕು, ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸ್ಬೇಕಲ್ಲಪ್ಪ. ಅದಕ್ಕಾಗಿ ನಾ ಶ್ರೇಷ್ಠ ಅಂತ ಹೇಳಿದ್ದು. ಶ್ರೇಷ್ಠ ಅಂತ ಆದ್ಮೇಲೆ ಹೆಂಡತಿ ಗಂಡನ ಸೇವೆ ಮಾಡಲೇಬೇಕು. ಗಂಡನ ಕರ್ತವ್ಯ ಮಾಡಬೇಕು. ಪತಿವ್ರತೆಯಾಗಿ ಕಾಣಿಸಿಕೊಳ್ಳುವುದು ಗಂಡನ ಸೇವೆಯಿಂದಲೇ. ಪತಿವ್ರತೆಯಾಗಿರ್ತೀನಿ ಎನ್ನುವ ಕಾರಣಕ್ಕಾಗಿ ಒಬ್ಬ ಪುಂಡನಿಗೆ ಮದುವೆ ಮಾಡಿಸಿಕೊಟ್ಟರೆ ಆಗುವುದಿಲ್ಲ. ಅವ ಗಂಡಾಗಿರ್ಬೇಕು. ಅದಕ್ಕೆ ಹೇಳಿದ್ರು, ರಾಜಕುಮಾರಿಯರನ್ನ ರಾಜಕುಮಾರಿಗೆ ಕೊಟ್ಟು ಮದುವೆ ಮಾಡಬೇಕಾದ್ದು ತಂದೆಯಾದವರ ಹೊಣೆ. ಅದೇ ಹೌದು ಅಂತಾದ್ರೆ ಅಹಲ್ಯೆಗೆ ಮದುವೆ ಅವನೊಂದಿಗೆ ಆಗುದಿಲ್ಲ ಆಗಿತ್ತು. ನೆನಪಿರಲಿ. ಅದೇ ಹೇಳಿದ್ದು, ಮದುವೆ ಮಾಡಿಸುವುದಕ್ಕೆ ನೀವ್ಯಾರು ಕೇಳಿದ್? ನಮ್ಮ ಹಣೆ ಬರದಲ್ಲಿ ಏನಾಗಬೇಕು ಹಾಗೆ ಆಗುದಪ್ಪ. ಹಣೆ ಬರದಲ್ಲಿ ಬರದಂತೆ ಆಗಬೇಕು. ಹೌದು. ಹಣೆ ಬರದಲ್ಲಿ ಪ್ರೀತಿಯಿಂದ ಮುತ್ತಕ್ಕೆ ಕೈ ತುತ್ತನ್ನ ಕೊಟ್ಟು ಸಲಹಿದರ ಸೇರಿದ ತುಂಬಿದ ಸಭೆಯಲ್ಲಿ ಅಪ್ಪ ಎನ್ನುವ ಗೌರವ ಇಲ್ಲದೆ ಮಾನ ಕಳೆಯೋದಕ್ಕೆ ಮುಂದಾದ ಮಾನ ಗಾಳಿ. ಎಷ್ಟು ಧೈರ್ಯ! ಎಷ್ಟು ಧೈರ್ಯ ಕೇಳ್ತೇನೆ ನಿನಗೆ? ಹೌದು, ಇದು ನಿಜವಾಗಿ ನಡುಗಿದಾಗಿಲ್ಲ, ನಡುಗಿಸಿದಾಗೆ ನಡುಗಿಸಬಾರದು. ಏನು ನೀನು ಅಪ್ಪನೊಂದಿಗೆ ಆಟ ಆಡ್ತೀಯ? ಇಲ್ಲಪ್ಪ. ಅದೇನು? ಅಪ್ಪ ನಮ್ಮ ಭಾಗದ ಭಯ. ಯಾರಿಗೆ ಭಯ? ನಿನ್ನದು ಸರಿ ಅಭಿನಯ ಅಂತ ಗೊತ್ತಾಗ್ತದೆ ನಿನ್ಗಲ್ಲಿ. ಗುಣಸುಂದರಿ, ಕಲ್ಲುಗುಂಡ ಮರದ ತುಂಡು ಬೇಡು ಭಿಕ್ಷುಕನು ಸಂಸಾರ ಮಾಡುವವಳು ನೀನಲ್ವಾ? ವಿಧಿಯನ್ನ ಪರೀಕ್ಷಿಸಲು ಸಾಧ್ಯವೇ ಎನ್ನುವಾಗ ಹೇಳಿದೆಯಲ್ಲ. ಕಾಲವನ್ನು ಕಟ್ಟಿ ಹಾಕಿ ಆಳುವ ಸಾಮರ್ಥ್ಯ ಇದ್ದವ ಉಗ್ರಸೇನ ಭೂಪತಿ. ಹೇಗೆ ಪರಮ ಪತಿವ್ರತೆಯಾಗಿ ಬದುಕುತ್ತೀಯ?
ಹೇಗೆ ಸತಿ ಸಾವಿತ್ರಿ ಅನಸೂಯರ ಹಾಗೆ ಬದುಕನ್ನ ಸಾಗಿಸ್ತೀಯ ಎನ್ನುವುದನ್ನ ನಾನು ನೋಡ್ತೇನೆ ಅರೆಗಳಿಗೆ ಸಭೆಯಲ್ಲಿ ನಿಲ್ಲಬೇಡ, ಮುಖ ತೋರಿಸಬೇಡ, ಕಳುಹಿಸಿ ಅವಳನ್ನ ನೀವು ಇನ್ನೊಬ್ಬರಿಗೆ ಗಾಳಿ ಹಾಕಿಯೇ ಬದುಕು ಯೋಚನೆ ಮಾಡಿ. ನಿಮ್ಮ ಮಕ್ಕಳಪ್ಪ, ನಾವು ನಿಮ್ಮ ಮಕ್ಕಳು. ನಿಮ್ಮ ಸುಖ ದುಃಖದಲ್ಲಿ ಭಾಗಿಯಾಗಬೇಕಾದ ನಮ್ಮ ಕರ್ತವ್ಯ. ನಿಮ್ಮ ಗುಣ ನಮ್ಮ ದೇಹದಲ್ಲಿ ಹರಿಯುತ್ತಿರುವುದು ನಿಮ್ಮ ರಕ್ತ, ಹಾಗೆ ಬರುವುದಕ್ಕೆ ಸಾಧ್ಯವೇ ಅಪ್ಪ? ಹೌದಪ್ಪ. ನೀವು ಹೆದರಿದ್ಯಾಕೆ? ಅಯ್ಯೋ, ಈ ಸಿಟ್ಟನ್ನು ನಾನು ನೋಡ್ಲೇ ಇಲ್ಲ ಅಂತ. ಅಪ್ಪ ಸಾವರಿಸಿಕೊಳ್ಳಿ. ಅಲ್ಲ ಅಲ್ಲ, ಕೇಳಿಸಿಕೊಂಡ ನಿಮಗೆ ಇಷ್ಟ ಆದ್ರೆ. ಮೊನ್ನೆ ನನಗೆ 60ರ ಶಾಂತಿ ಆದದ್ದು ಉಗ್ರರಥ ಅಲ್ಲ. ಅಲ್ಲಲ್ಲ. ಸಾವರಿಸಿಕೊಳ್ಳಿ ಈ ವಯಸ್ಸಾದ ಮೇಲೆ ನೀವು ಯಾವಾಗಲೂ ಶಾಂತಿಯಿಂದಲೇ ಇರಬೇಕು, ಸಿಟ್ಟಿಗೆಲ್ಲ ಒಳಗಾಗಬಾರದು. ಅದಕ್ಕಾಗಿ ಮೊನ್ನೆ ಶಾಂತಿ ಮಾಡಿಸಿದ್ರ. ಹೌದಾ? ಗೊತ್ತಿಲ್ಲ ಈ ರೀತಿ ಸಿಟ್ಟು ನಿಮಗೆ? ಏ ದೇವರೇ, ಸಮಾಧಾನ ಮಾಡಿಕೊಳ್ಳಿ ಅಪ್ಪ. ನಿಮ್ಮ ಮೇಲೆ ಸಿಟ್ಟು ಬರ್ಲಿಲ್ವೇ? ಈ ರೀತಿ ಹಾರಾಟ ಚೀರಾಟ ಈ ವಯಸ್ಸೆಷ್ಟು ನಿಮಗೆ? ಮುಖ ಕಂಡ್ರೆ ಹೇಳುವುದಿಲ್ಲ, 60 ನಿನ್ನೆ ಕಳೆದಾಯ್ತು. 60ರ ಮೇಲೆ ಅರಳೋ ಮರಳು ಅಲ್ಲ. ಆಡಿಕೊಳ್ಳುವುದು ಕೆಲವರು, ನಮ್ಮಪ್ಪನಿಗೆ ಹಾಗಾಗುದಿಲ್ಲ. ಈ ಕ್ಷೇತ್ರದಲ್ಲಿ ವಯಸ್ಸು ಮುಖ್ಯ ಅಲ್ಲ, ಒಳಗಿರುವ ಅರ್ಹತೆ ಮುಖ್ಯ, ಪ್ರತಿಭೆ ಮುಖ್ಯ, ದೇಹದಲ್ಲಿ ಕಸು ಮುಖ್ಯ. ಎಷ್ಟು ವರ್ಷ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಇದ್ದಷ್ಟು ವರ್ಷ ಮಾಡಿದ್ದೆಷ್ಟು ಅನ್ನೋದು ಮುಖ್ಯ. ಹೌದಲ್ಲ? ಅಭಿಮನ್ಯು 16 ವರ್ಷಕ್ಕೆ ಸಾಧನೆ ಮಾಡಿದ್ದಾರೆ, ಮತ್ತೆ ಭೀಷ್ಮಾಚಾರ್ಯರು 800 ವರ್ಷ ಬದುಕಿದ್ದಾರೆ. ಅದೆಲ್ಲವೂ ನಿಮ್ಮ ಮುಖ ನೋಡಿದ್ರೆ ಎಲ್ಲ ನೆನಪಾಗ್ತದಪ್ಪ. ನೀನು ಮತ್ತೊಂದು ಒಳ ಸುತ್ತಿನ ಮಾತಾಡಬೇಡ ಅಪ್ಪ. ತುಂಬಾ ಬೇಸರವಾಯ್ತಪ್ಪ ಅವಳು ಮಾತಿನಿಂದ. ಆ. ಆಡಿಸಿಕೊಂಡು ನಿಮಗೆ ಬೇಸರವಾಯ್ತು, ಕೇಳಿಸಿಕೊಂಡು ನಮಗೆ ಎಷ್ಟು ಬೇಸರವಾದ್ರೆ ನಿಮಗೆ ಹೇಗೆ ಎಷ್ಟು ಬೇಸರ? ಆಗದೆ ಉಳಿತದೆ ಹೇಳು. ಕೈ ತುತ್ತು ಬೆಳೆಸಿದ ಮಗಳು ಈ ರೀತಿಯಾಗಿ ಕಟು ನುಡಿಯನ್ನು ಆಡಿ ಹೋದಳಲ್ಲ, ಹೋಗ್ಲಿ ಬಿಡಿ. ಹೌದಪ್ಪ. ಅವಳಿಗೆ ತಕ್ಕ ಪಾಠ ಕಲಿಸುವುದಕ್ಕೆ ನನಗೆ ಗೊತ್ತುಂಟು. ತಾಯಿಯನ್ನು ಕಳೆದುಕೊಂಡ ಮೇಲೆ ತಾಯಿಯ ಪ್ರೀತಿಯನ್ನು ನಿಮ್ಮಲ್ಲಿ ಕಂಡಿದ್ದೇನೆ. ನಾನೇ ಕೊಟ್ಟದ್ದು. ಹೌದಲ್ಲ? ನಿಮ್ಮ ಎದುರಿಗೆ ಹೀಗೆ ಆಡಿಬಿಟ್ಟಲ್ಲ ಅವಳು, ಅದೇ ನಮಗೆ ನೋವಾದದ್ದು. ಎಷ್ಟು ಬೇಸರ ಆಯ್ತು. ಎದುರಿಗೆ ಹೀಗೆ ಹಿಂಭಾಗದಿಂದ ಹೇಳಿದ್ರೆ ತೊಂದ್ರೆ ಅಲ್ವಾ? ಹಿಂದೂ ಹೇಳಬಾರ್ದು ಅಂತ ಅವಳು ಇಷ್ಟು ಮಾತಾಡ್ತಾಳಲ್ಲ, ಅವಳ ಹೊಟ್ಟೆಯಲ್ಲಿ ಇರುವುದು ಕರಳ ಕಬ್ಬಿಣದ ಸರಳ. ಎಂತದ್ದೇ ನಿನ್ನದು ಶೈಲಿ ಅದು. ಆ ರೀತಿ ಕರಳ ಬಳ್ಳಿಯನ್ನ ಕತ್ತರಿಸಿ ಭೂಮಿಗೆ ಬೀಳುವಾಗಲೇ ತಾಯಿಯ ಕತ್ತನ್ನ ಕತ್ತರಿಸಿದ ಪಾಪಿ ಅದು. ಹೌದು. ಅದರ ಬಾಯಿಂದ ಈ ಮಾತಲ್ಲದೆ ಮತ್ಯಾವ ಮಾತು ಬಂದಿತ್ತು? ನಿಮಗೆ ಗೊತ್ತಿಲ್ಲ, ಮಾಂಸದ ಮುದ್ದೆಯಂತೆ ಬಿದ್ದು ಒದ್ದಾಡುತ್ತಿರುವುದನ್ನು ಎತ್ತಿ ಅಪ್ಪ ಎಷ್ಟು ಪ್ರೀತಿಯಿಂದ ಸಾಕಿದ್ರು ಬೆಳೆಸಿದ್ರು ಅವಳಿಗಾದ ಗೊತ್ತಾ? ಈಗ ಅಪ್ಪನ ಮುಂದೆ ಎಷ್ಟು ಉತ್ತರ ಕೊಡ್ತಾ ಇದ್ದಾಳೆ. ನಿಮ್ಮಿಬ್ಬರಿಗೆ ಗೊತ್ತಲ್ಲ, ಸಾಕು ಮಕ್ಕಳು. ವಿಧಿ ಅಂತಾಳೆ. ಯಾಕೋ ಅಡಿ ಬದಿಯೋ ಯಾವುದೇ ಆಗಲಿ ಅವಳೊಂದು ಬದಿಯಲ್ಲೇ ಕುಳ್ಳಿರುವ ಹಾಗೆ ನಾನು ಮಾಡ್ತೇನೆ. ಆಯ್ತು, ನಮ್ಮ ಭಾಗದ ದೇವರಪ್ಪ ನೀವು. ನೀವು ತಲೆ ಕೆಡಿಸಿಕೊಳ್ಳುದು ಬೇಡ. ಇನ್ನು ನಿಮ್ಮ ಸೇವೆಗೆ ನಾವಿಬ್ಬರಿದ್ದೇವೆ, ಹೌದಲ್ವಾ? ನಿಮಗೆ ಏನಾದ್ರೂ ಸೇವೆ ಬೇಕು ಅಂತಿದ್ರೆ ನನ್ನ ಪೂರ್ಣ ಹೆಸರು ಹೇಮ ಅಂತ ಕರೆಯುವುದು ಬೇಡಪ್ಪ. ನನ್ನ ಹೆಸರಿನ ಪ್ರಥಮ ಅಕ್ಷರಕ್ಕೆ ಹೋಗಿದ್ರೆ ಸಾಕು, ಇಲ್ಲಿ ಬಂದು ನಿಮಗೆ ಸೇವೆ ಮಾಡ್ತೇನೆ. ಏ ಅಂದ್ರೆ ಸಾಕು. ನನ್ನದು ಹಾಗೆಪ್ಪ, ರೂಪಾ ಅಂತ ಕರೆಯುವುದು ಬೇಡಪ್ಪ. ಬಾಯಿ ಹಾಕಿ ಮಾಡ್ಬೇಡ್ಬೇ, ಸುಮ್ಮನೆ ರೂ ಅಂತ ಹೇಳಿದ್ರೆ ಸಾಕು, ಆ ಕ್ಷಣದಲ್ಲಿ ಓಡಿ ಬರ್ತೇನೆ. ಎಷ್ಟೊತ್ತಿಗೆ ಕರೆದ್ರು ಬರ್ತೀರಲ್ವಾ? ಹೌದೌದು. ಎಲ್ಲಿದ್ರು ಬರ್ತೀರಲ್ವಾ? ಬರ್ತೇವೆ. ಹೇಗಿದ್ರು ಬರ್ತೀರಲ್ವಾ? ಬರ್ತೇವೆ. ಆಗ್ಲಿ ಮಕ್ಕಳು. ಆಯ್ತು, ಬರ್ತೇವೆ. ಪಾಠವೇ ಮಾನಭಂಗ ಮಾಡುವುದಕ್ಕೆ ಮುಂದಾದಳು ತುಂಬಿದ ಸಭೆಯಲ್ಲಿ. ಗಂಡನೊಂದಿಗೆ ಬದುಕನ್ನ ಕಟ್ಟಿಕೊಂಡು ತಾನು ಪತಿವ್ರತ ಶಿರೋಮಣಿ ಎನ್ನುವಾಗೆ ತೋರಿಸ್ತೇನೆನ್ನುವಾಗೆ ಹೊರಡ್ತಾಳೆ ಅಂತಾದರೆ ಉಗ್ರಸೇನ ಭೂಪತಿಯ ಕೆಂಗಣ್ಣಿಗೆ ಗುರಿಯಾಗಿ ಹೇಗೆ ಬದುಕನ್ನು ಕಟ್ಟಿಕೊಳ್ತಾಳೆ ಎನ್ನುವುದನ್ನ ನಾನು ನೋಡಬೇಕು. ಸೇವಕ ಎಂತ ಹೊಡಿಯ, ಎಲ್ಲಿಗೆ ಓಡಿತ್ತು ಗೊತ್ತಿಲ್ಲ. ಕೇಳಬೇಕಂತ ಪ್ರಜ್ಞೆ ಇಲ್ವಾ? ಕೇಳಿದ್ರು ಅದಕ್ಕೆ ಪ್ರಸಂಗ ಅಂತ ಆಗುದಿಲ್ಲ ಒಡೆಯ. ಕೇಳದೆ ಇದ್ರೆ ಮತ್ತೆಂತ ಆಗುದು? ಅದೇ ಆಗುದು. ಕೇಳಿರುವುದೇ ಕೇಳಿರುವುದೆಯಾ? ಪ್ರಸಂಗವೇ ನಿಮ್ಮದು ಅಧಿಕವೇ. ಹೌದಾ? ಓಹೋ, ಕರೆದದ್ದು ಯಾಕೆ ಗೊತ್ತುಂಟು? ಇಲ್ಲ ಒಡೆಯ. ಮನೆ ಬಿಡಬೇಕು, ಬಿಟ್ಟೆ. ಊರು ಬಿಡಬೇಕು, ಬಿಟ್ಟೆ. ಊರು ಕೇರಿ ಕೇರಿ ತಿರುಗಬೇಕು. ಎಂತ ಒಡೆಯ, ನಂಗೆ ಅಂತ ಮಂಡಿ ಬಿಟ್ಟ? ನಿನಗೆ ತಲೆ ಕೆಟ್ಟದಲ್ಲ, ತಲೆ ಕೆಟ್ಟವರನ್ನ ತರಬೇಕು. ಅಷ್ಟವಕ್ರ ಕುಷ್ಠರೋಗಿಯಾಗಿ ಬೇಡು ಭಿಕ್ಷುಕರಾಗಿರುವ ಒಬ್ಬ ಭಿಕ್ಷುಕನನ್ನು ಹಿಡಿದುಕೊಂಡು ಬಾ. ಯಾಕೆ ಏನು ಎನ್ನುವ ಪ್ರಶ್ನೆ ನನ್ನಲ್ಲಿ ಇಲ್ಲ, ಮಾಡುವುದೇ ಇಲ್ಲ. ಆಗ ಭಿಕ್ಷುಕ
ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ನೆಲೆಯಿಲ್ಲದೆ ತೊಳಲಾಡುವರು. ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ನೆಲೆಯಿಲ್ಲದೆ ತೊಳಲಾಡುವರು, ನೆಲೆಯಿಲ್ಲದೆ ತೊಳಲಾಡುವರು. ಹಾಲು ನೀರು ಹಾಲಾಗಲವೋ, ಹಾಲು ನೀರು ಹಾಲಾಗಲವೋ ಎನ್ನುತ್ತ ಕಾಲವ ಕಳೆಯುವರು. ಹಾಲು ನೀರು ಹಾಲಾಗಲವೋ ಎನ್ನುತ್ತ ಕಾಲವ ಕಳೆಯುವರು. ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ನೆಲೆಯಿಲ್ಲದೆ ತೊಳಲಾಡುವರು, ನೆಲೆಯಿಲ್ಲದೆ ತೊಳಲಾಡುವರು, ನೆಲೆಯಿಲ್ಲದೆ ತೊಳಲಾಡುವರು. ಹರನೇ ಗುರುಭ್ಯೋ ನಮಃ. ಜನ್ಮ ಜನ್ಮಗಳಲ್ಲೇ ಶ್ರೇಷ್ಠವಾದದ್ದು ಮಾನವ ಜನ್ಮ ಅಂತ. ಆದರೆ ಇಂಥ ಹೀನ ಜನ್ಮವನ್ನು ಯಾರಿಗೂ ಕೊಡಬೇಡ ದೇವರೇ, ಯಾರಿಗೂ ಕೊಡಬೇಡ. ಯಾರು ಉಣ್ಣುತ್ತಿರುವ ಅನ್ನವನ್ನು ಕಸಿದು ಎಸೆದನು ಹಾಗೆ. ಅದಕ್ಕಾಗಿ ಇಂಥದ್ದೊಂದು ಹೀನ ಜನ್ಮ ನನಗೆ ಪ್ರಾಪ್ತವಾಗಿ ಹೋಗಿದೆ. ನನ್ನ ಮುಖವನ್ನೇ ನಾ ಕಂಡುಕೊಂಡೆ ಅಂತಾದ್ರೆ ಕಣ್ಣೆಲ್ಲುಂಟು ಬಾಯೆಲ್ಲುಂಟು ಗುರುತಿಸುವುದಕ್ಕಾಗುವುದಿಲ್ಲ. ಕೈ ಉರುಟಿ ಹೋಗಿದೆ, ಕಾಲು ಮುರುಟಿ ಹೋಗಿದೆ, ದೇಹದ ಯಾವ ಅಂಗವೂ ಸರಿ ಇಲ್ಲ. ಹಾಳು ಹೊಟ್ಟೆ ಮಾತ್ರ ಸರಿ ಉಂಟು. ಹಸಿವೆ ನನ್ನನ್ನು ಬಾಧಿಸುತ್ತಾ ಉಂಟು. ತನ್ನಕ್ಕಾಗಿ ಕಂಡವರ ಮುಂದೆ ಕೈ ಚಾಚಬೇಕಾದ ದೀನತೆ ನನ್ನ ಪಾಲಿಗೆ. ಮೈ ತುಂಬ ಗಾಯವಾಗಿದೆ, ರಕ್ತ ಒಸರುತ್ತಾ ಉಂಟು. ಏಸಿದವರೆಲ್ಲ ದೂರ ಸಾಗುತ್ತಾ ಇದ್ದಾರೆ. ತುತ್ತನ್ನಕ್ಕೆ ಬೇಕಾಗಿ ಕಂಡವರ ಮುಂದೆ ಕೈ ಚಾಚಬೇಕಾದ ದೀನತೆ ಉಂಟು. ಓ ಅಣ್ಣ, ಓ ಅಣ್ಣ, ಓ ಅಕ್ಕ, ಕಾಸೊಂದ ನೀಡಿರಣ್ಣ ಪರದೇಶಿಗೆ, ಕಾಸೊಂದ ನೀಡಿರಣ್ಣ, ಕಾಸೊಂದ ನೀಡಿರಣ್ಣ ಪರದೇಶಿಗೆ, ಕಾಸೊಂದ ನೀಡಿರಣ್ಣ. ನಾ ಕಳ್ಳನಾಗಲಾರೆ ಸುಳ್ಳೊಂದ ಹೇಳಲಾರೆ, ನಾ ಕಳ್ಳನಾಗಲಾರೆ ಸುಳ್ಳೊಂದ ಹೇಳಲಾರೆ. ಕೈ ನೀಡಿ ಬೇಡಿದರೆ ಕಾಸಿಲ್ಲ ಎನ್ನುವರೆ, ಕೈ ನೀಡಿ ಬೇಡಿದರೆ ಕಾಸಿಲ್ಲ ಎನ್ನುವರೆ. ಕಾಸೊಂದ ನೀಡಿರಣ್ಣ ಪರದೇಶಿಗೆ, ಕಾಸೊಂದ ನೀಡಿರಣ್ಣ. ಧರ್ಮದ ತಾಯಿ ತಂದೆ ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಶಿವನೇ ಕಾಪಾಡೆಯ. ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ನೆಲೆಯಿಲ್ಲದೆ ತೊಳಲಾಡುವರು, ನೆಲೆಯಿಲ್ಲದೆ ತೊಳಲಾಡುವರು, ನೆಲೆಯಿಲ್ಲದೆ ತೊಳಲಾಡುವರು. ಧರ್ಮ 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 ಹೋಯ್ 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 ಹೋಯ್. ಏನ್ ಮಾಡ್ತಿದ್ದೀರಿ? ಧರ್ಮಕ್ಕುಂಟು ಅಂತ ಬೊಬ್ಬೆ ಹಾಕ್ತಾ ಇದೆಯಾ ಇಲ್ವಾ? ಧರ್ಮಕ್ಕಿಂತ ನಂಗೂ ಸ್ವಲ್ಪ ಇರಲಿ ಹೇಳಿ ಕೈ ಹಾಕಿದೆ. ಧರ್ಮ ಮಾಡಿ ಅಂತ ಹೇಳಿದ್ದು ನಾನು ನಿಮಗೆ.
ಯಾರು ಇಲ್ಲ ಆಮೇಲೆ ತಮ್ಮ ಬೇಡ್ತಾ ಇದೆಯಲ್ಲ? ಹೌದಣ್ಣ. ಯಾವ ಕಾರಣಕ್ಕಾಗಿ ಬೇಡ್ತಾ ಇದ್ದದ್ದು ನೀನು? ಹಸಿವೆಯನ್ನು ನಿವಾರಿಸುವುದಕ್ಕಾಗಿ ಬೇಡ್ತಾ ಇದ್ದೇನೆ. ಹೌದಾ? ಬರೀ ಒಂದೊತ್ತಿನ ಕೂಳಿಗಾಗಿ ನೀನು ಬೇಡು. ಒಂದ್ ಕೆಲಸ ಮಾಡಿ. ಏನಣ್ಣ? ಇವತ್ತಿಂದ ನೀನು ಬೇಡುದು ಬೇಡ. ಅಂದ್ರೆ ನೀವು ಬೇಡ್ತೀರಾ? ಅಲ್ಲ ಮರೆ, ನೀನ್ ಬೇಡ್ರೆ ಹಾಕೋರಿಲ್ಲ, ನಾನ್ ಬೇಡ್ರೆ ಹಾಕ್ತಾ ಇಲ್ಲ. ನಿನ್ ಊಟಕ್ಕಲ್ವಾ? ಒಳ್ಳೆ ಊಟ ನಾನು ಕೊಡ್ತೇನೆ. ಒಳ್ಳೆ ಊಟ ಕೊಡ್ತೀರಾ? ಹೌದು. ಅರಮನೆಯಲ್ಲಿ ಹೋಳಿಗೆ ಎಲ್ಲ ಇರ್ತಾರೆ. ಬನ್ನಿ ಬನ್ನಿ ಬನ್ನಿ. ಮಂಡೆಯನ್ನು ತೂಗಿರಿಸುತ್ತ ನಾನೇನು ಹೇಳಿದ್ದೆ, ನೀನೇನು ಮಾಡಿದ್ಯಾ? ನೀವೇ ಹೇಳಿದ್ದಲ್ಲ ಒಡೆಯ. ಭಿಕ್ಷುಕರ ತಂಡವನ್ನೇ ಮೊದಲ ರಾಜಸ್ಥಾನಕ್ಕೆ ಕರೆದುಕೊಂಡು ಬಂದಿಯಲ್ಲ, ಯಾಕೆ ಇಷ್ಟು ಜನವ ಒಡೆಯ? ಯಾಕೆ ಅವರಲ್ಲ? ಈಗ ಒಳ್ಳೆ ಊಟಕ್ಕೆ ಮಾತ್ರ. ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಶೀತಲವಾದಂತೆ ಬಂದೆ ನೀನು. ನೀ ಬಂದ ಮೇಲೆ ಬಾಕಿ ಮಾತೇನು? ನಿನ್ ಸಮಸ್ಯೆ ನೀನ್ ಯಾಕೆ ಬೇಡ್ತಾ ಇದ್ದೀಯಾ? ಮಾತಾಡು ಪುಣ್ಯಾತ್ಮ, ಮಾತಾಡು. ಓ ನೀನು ಕೆಪ್ಪ, ಕಿವಿ ಕೇಳುವುದಿಲ್ಲ. ಕಿವಿ ಕೇಳುವುದಿಲ್ಲ. ಮದುವೆ ಆಯ್ತಾ ನಿನಗೆ? ಮದುವೆ ಆಯ್ತಾ? ಮದುವೆ ಮಳೆ ಬರ್ತಿದೆ ಪುಣ್ಯಾತ್ಮ. ಮದುವೆ ಆಯ್ತಾ ಕೇಳಿದೆ. ಒಂದು ಒಳ್ಳೆ ಹುಡುಗಿ ಇದ್ದಾಳ, ಮದುವೆ ಆಯ್ತೀಯಾ? ಹೋಗ. ಪರಿವಾರದೊಡನೆಗೆ ನಾವೇನು ಸ್ವಲ್ಪ ನಿನ್ನೊಂದಿಗೆ ಬಂದವರಿಗೆಲ್ಲ ನಮ್ಮ ಸೇವಕ ಹೊಡೆದಟ್ಟುತ್ತಾ ಇದ್ದಾನೆ. ಭೀತಿಗೆ ಒಳಗಾಗಿ ನೀನು ಹೊರಟಿದ್ದಿದ್ಯಲ್ಲ, ನಿನ್ನನ್ನು ವಿಚಾರಿಸುವುದಕ್ಕೆ ನಾನೇ ಬಂದಿದ್ದೇನೆ. ಯಾರಪ್ಪ ನೀನು? ಕರೆಯುವುದಕ್ಕೆ ಶುಭನಾಮದೇನು? ಊರು ಕೇರಿಗಳಲ್ಲಿ ಹೇಳುವೆಯೋ? ಯಾಕೆ ಅಗತ್ಯ. ಊರು ಬಿಟ್ಟು ಬಂದಹಳ್ಳಿ. ಊರು ಬಿಟ್ಟು ಬಂದಹಳ್ಳಿ ಅಂದರೆ ನಿನ್ನೆ ಬಿಟ್ಟು ಬಂದದ್ದೇ ಬಿಟ್ಟು ಬಂದಹಳ್ಳಿ. ಇಂದು ಇದ್ದೂರು, ನಾಳೆ ಹೋದೂರು. ಒಳ್ಳೆ ಪ್ರಾಶಾಭ ಅಲ್ವೇನಾ? ನಿನ್ನ ಅಪ್ಪ ಯಾರು? ಅಪ್ಪ ಅಮ್ಮ ಯಾರು ಇಲ್ಲ. ತಂದೆ ತಾಯಿ ಅಂದಿರಲ್ಲ, ಬಂಧು ಬಾಂಧವರಿದ್ದಾರೇನಾ? ಬಂಧುಗಳು ಇಲ್ಲ, ಅಂದುಗಳು. ಕರೆಯುವುದಕ್ಕೆ ನಿನ್ನ ಹೆಸರುಂಟಾ? ಹೆಸರು ಏನು ನಿನ್ನ ಹೆಸರು? ಇಟ್ಟ ಹೆಸರಿಲ್ಲ, ಇರಿಸಿದ ಹೆಸರು. ದೊಡ್ಡವರೆಲ್ಲ ನನ್ನನ್ನು ನೋಡಿ ಪಾಪ ಪಾಪ ಅಂತೇಳಿ, ಮಕ್ಕಳೆಲ್ಲ ಅಣ್ಣ ಅಂತೇಳಿ ಹೇಳುವುದೇ. ಒಟ್ಟಿಗೆ ಸೇರಿಸಿ ಪಾಪಣ್ಣ ಅಂತ ಇರಿಸಿದ್ದೆ. ಪಾಪಣ್ಣ ಮದುವೆ ಆಯ್ತು ನಿನಗೆ? ಮದುವೆ ಮದುವೆ ಆಗುವ ಮನಸ್ಸುಂಟೇನೋ? ಮನಸ್ಸಿದ್ದರೆ ಹುಡುಗಿಯನ್ನು ನಾನು ಕೊಡ್ತೇನೆ. ಯಾರು? ನಮ್ಮ ಮನೆ ಕೆಲಸದವರು. ಹೌದು ಅಂತ ನೀನು ಗ್ರಹಿಸಿದ್ರೆ ಹೆಡ್ಡತನ ಅಂತ ಆಗ್ತದೆ. ಖಂಡಿತ ಹಾಗಲ್ಲವೇ ಅಲ್ಲ. ಎಲ್ಲ ತಿರುಗಕ್ಕೆ ಎಲ್ಲ ಕೋರಿಯ ಎಲ್ಲ
ಕದೆಯಿನ ಕೊಡುವೆ ಎಲ್ಲ ಕುವರಿಯ ಅಳು ಕದೆಯಿನ ಕೊಡುವೆ ಲಗ್ನಕ ಉಳಿದ ದಿನವೆರಡನಕ ಇರು ನೀ ನಿಲಯದೊಳಗೆಂದು ಲಗ್ನಕ್ಕೆ ಉಳಿದ